ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೀ ನಮಃ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತಾಯ ಶ್ರೀ ರಾಮಚಂದ್ರ ಪರಬ್ರಹ್ಮಣೇ ನಮಃ. ಕಳೆದ ಬಾರಿಯ ಪಾಠದ ಕೊನೆಯಲ್ಲಿ ಒಂದು ಹಾಡನ್ನು ಕೇಳಿದ್ದೆವು. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು ಎಂಬ ರಾಮಕಥೆಯ ಒಂದು ಗೀತ. ಅದು ಗಜಾನನ ಶರ್ಮ ರಚನೆ ಮಾಡಿರ್ತಕ್ಕಂಥದ್ದು. ಆ ಗೀತವನ್ನು ಹಾಡಿದ ಕ್ರಮ ಕೊಂಚ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಭಾವಸಂಗೀತ ಪದ್ಧತಿಯಲ್ಲಿ ಆ ಗೀತವನ್ನು ಹಾಡಲಾಗಿದೆ. ಏನದು ಭಾವಸಂಗೀತ ಅಂದರೆ ಭಾವ ಇರುವ ಸಂಗೀತ, ಭಾವವನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಸಂಗೀತ ಪದ್ಧತಿ ಇದು. ಈ ಭಾವ ಎಂಬುದು ಸಂಗೀತಕ್ಕೆ ಜೀವ. ಅದಿಲ್ಲದಿದ್ದರೆ ಸಂಗೀತವು ಶವ. ಇದು ನಾವು ನೀವು ಹೇಳ್ತಾ ಇರುವಂಥದ್ದಲ್ಲ. ಸಂಗೀತವನ್ನು ಜಗತ್ತಿಗೆ ಕೊಟ್ಟವನು, ಸಂಗೀತ ನಾಟ್ಯ ಇವೆಲ್ಲವನ್ನು ಕೂಡ ಜಗತ್ತಿಗೆ ಕೊಟ್ಟವನು ಭರತ ಮುನಿ. ಆ ಭರತ ಎಂಬ ಶಬ್ದವೇ ಸಂಗೀತದಲ್ಲಿ ಏನೆಲ್ಲ ಇರಬೇಕು ಎನ್ನುವುದನ್ನು ಸೂಚಿಸುವಂಥದ್ದು. ಭರತ ಎನ್ನುವಾಗ ಭ ಎಂದರೆ ಭಾವ, ರ ಎಂದರೆ ರಾಗ, ತ ಎಂದರೆ ತಾಳ. ಈ ಭಾವ, ರಾಗ, ತಾಳ ಮೂರೂ ಸೇರಿದ ಸಂಗೀತ. ಕೆಲವು ಬಾರಿ ಏನಾಗ್ತದೆ ಅಂದರೆ ವಿದ್ವತ್ತಿನ ಒಂದು ಹುಚ್ಚಿನಲ್ಲಿ, ಅಂದರೆ ಸಂಗೀತ ಶಾಸ್ತ್ರವನ್ನು ತುಂಬ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ 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 ಬರಬರ್ತಾ ಭಾವದ ಕಡೆ ಗಮನ ಕಡಿಮೆಯಾಗಿ ರಾಗ ತಾಳಗಳ ಮೇಲೆ ಅಲ್ಲಿ ವಿದ್ವತ್ತನ್ನು ಮೆರೆಸ್ತಕ್ಕಂಥ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ಮುಂದುವರಿಯೋದನ್ನು ಕಾಣ್ತೇವೆ. ಭರತ ಎನ್ನುವಾಗ ಭಾವ, ರಾಗ, ತಾಳ ಎನ್ನುವಾಗ ಮೂರು ಇರಬೇಕು. ಭಾವ, ರಾಗ, ತಾಳ ಮೂರು ಇರಬೇಕು. ತ್ಯಾಗರಾಜರು ಹೇಳಿದರು, ಸಂಗೀತ ಜ್ಞಾನವು ಭಕ್ತಿ ವಿನ ಎಂಬ ಒಂದು ಪದದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಭಕ್ತಿ ಒಂದು ಇಲ್ಲದೇ ಇದ್ದರೆ ಸಂಗೀತ ಜ್ಞಾನದಿಂದ ಏನು ಉಪಯೋಗ, ಏನು ಪ್ರಯೋಜನ? ಬಹಳ ದೊಡ್ಡ ಸಂಗೀತದ ವಿದ್ವಾಂಸ, ಏನು ತಾಳದ ಮೇಲೆ ಹಿಡಿತ, ಏನು ರಾಗದ ಜ್ಞಾನ, ಉಪಯೋಗ ಏನೂ ಇಲ್ಲ. ಭಕ್ತಿ ಇದ್ದರೆ ಮಾತ್ರ. ಈ ಭಕ್ತಿ ಅನ್ನೋ ಪದಕ್ಕೆ ಇಲ್ಲಿ ಅರ್ಥ ಭಾವ ಎಂಬುದಾಗಿ. ಭಾವ ಇದ್ದರೆ ಮಾತ್ರವೇ ಅದಕ್ಕೆ ಸಂಗೀತ ಅನ್ನುವ ಒಂದು ಪರಿಪೂರ್ಣತೆ ಬರ್ತದೆ ಹೊರತು ಅದಿಲ್ಲದಿದ್ದರೆ ಅದು ಪರಿಪೂರ್ಣವಲ್ಲ. ಈಗ ಹಾಡುವುದು ಯಾವಾಗ, ಯಾಕೆ ಹಾಡಬೇಕು? ಮೂಲ ತತ್ವ ಏನು? ಭಾವ ತುಂಬಿದಾಗ ಅದು ಹಾಡಾಗಿ ಹೊರಗೆ ಬರಬೇಕು. ಎದೆಯೊಳಗೆ ಭಾವ ತುಂಬಿ ಅಲ್ಲಿ ಹಿಡಿಸಲಾರದಿದ್ದಾಗ ತುಂಬಿದ ಕೊಡ ತುಳುಕುವ ಹಾಗೆ ಅದು ತುಳುಕ್ತದೆ. ಒಳಗೆ ಹಿಡಿಸಲಾರದ ಭಾವ ಹೊರಗೆ ತುಳುಕಬೇಕು. ತುಳುಕುವಾಗ ಅದು ಮುಖದಲ್ಲಿ ನಗುವಾಗಿ, ಕಣ್ಣಿನ ವಿಕಾಸವಾಗಿ ಬೇರೆ ಬೇರೆ ರೀತಿಯಲ್ಲಿ ತುಳುಕಬಹುದು. ಹಾಗೆ ಯಾರಿಗಾದರೂ ಸ್ವರ ಇದ್ದರೆ, ಯಾರಿಗಾದರೂ ಒಂಚೂರು ಗಾಯನದ ಒಂದು ಪ್ರತಿಭೆ ಇದ್ದರೆ ಹಾಡಿನ ರೂಪದಲ್ಲಿ ಹೊರಗೆ ತುಳುಕ್ತದೆ ಅದು. ಹಾಗಾಗಿ ಮೂಲ ವಸ್ತುವೇ ಅದು. ಈಗ ಹಸು ಹಾಲನ್ನು ಕರೀತದೆ, ಅದರ ಮೂಲದ್ರವ್ಯ ಯಾವುದು ಅಂದರೆ, ಹಾಲು ಒಸರುವ ಮೂಲದ್ರವ್ಯ ಯಾವುದು ಅಂದರೆ ಭಾವ. ಕರುವನ್ನು ಮುಂದೆ ಕಟ್ಟಬೇಕು ಅಥವಾ ಕರುವನ್ನು ಮುಂದೆ ಕಾಣಬೇಕು, ಅದು ಕರುವನ್ನು ನೆಕ್ಕಬೇಕು, ಕರುವನ್ನು ಪ್ರೀತಿ ಮಾಡಬೇಕು, ಆಗ ಅದು ಹಾಲನ್ನು ಸುರಿಸುವಂಥದ್ದು. ಇಲ್ಲದಿದ್ದರೆ ಹಾಲನ್ನು ಸುರಿಸೋದಿಲ್ಲ ಅದು. ಈ ಸುಮ್ಮನೆ ನಾವು ಹೋಗಬೇಕಾದ್ರೆ ಒದಿಗ್ತದೆ ಅಷ್ಟೇ ಹೊರತು ಹಾಲನ್ನು ಸುರಿಸೋದಿಲ್ಲ. ಹಾಲನ್ನು ಸುರಿಸಬೇಕಾದ್ರೆ ಈ ವಾತ್ಸಲ್ಯ ಎಂಬ ಭಾವ ಇದ್ದಾಗ ಮಾತ್ರವೇ ಅದು ಹಾಲನ್ನು ಸುರಿಸುವಂಥದ್ದು. ಹಾಗಾಗಿ ಕರು ಬೇಕು ಹಾಲಿಗೆ. ಹಾಗೆ ಸಂಗೀತಕ್ಕೂ ಕೂಡ, ಸಂಗೀತವೆಂಬ ಕ್ಷೇತ್ರಕ್ಕೂ ಕೂಡ ಭಾವ ಎಂಬುದು ತುಂಬ ಮುಖ್ಯ. ಹಾಗಾಗಿ ಭಾವ ಬೇಕು. ಭಾವ, ರಾಗ, ತಾಳ ಮೂರೂ ಸೇರಬೇಕು. ಜೀವನವೂ ಕೂಡ ಹಾಗೆ. ಭಾವ ಅಂದರೆ ಅದು ಮಾನಸ, ಅದು ರಾಗ ಅಂದರೆ ಅದು ವಾಚಿಕ, ಅದು ಸ್ವರ ಬೇಕು ನೋಡಿ ರಾಗ ಅನ್ನುವಾಗ. ತಾಳ ಅಂದರೆ ಕ್ರಿಯಾತ್ಮಕ. ಈ ಮನಸ್ಸು, ಮಾತು, ಕೃತಿ ಮೂರು ಕೂಡ ಸೇರ್ಬೇಕು ತಾನೆ, ಮೂರು ಕೂಡ ಇರಬೇಕು ತಾನೆ. ಒಂದಿದ್ದು ಒಂದಿಲ್ಲದೆ ಇದ್ದರೆ ಪೂರ್ಣ ಅಲ್ಲ ನೋಡಿ. ಇದು ಅವನು ಮಹಾತ್ಮ ಅಂತ ಅನ್ಸ್ಕೊಳ್ಳೋದಿಲ್ಲ, ದುರಾತ್ಮ ಅಂತ ಅನ್ಸ್ಕೊಳ್ತಾನೆ. ಈಗ ಮೂರು ಒಂದಕ್ಕೊಂದು ಸೇರಿ ಬರದೇ ಇದ್ದರೆ, ಮನಸ್ಸಲ್ಲಿ ಏನೋ ಮಾತಲ್ಲಿ ಏನೋ ಅಂತ ಅನ್ನೋ ತರಹ ಆದರೆ, ಮಾತಲ್ಲಿ ಏನೋ ಕೃತಿಲಿ ಮತ್ತೇನೋ ಅನ್ನೋ ತರಹ ಆದರೆ ಅಂಥವನು ಮಹಾತ್ಮ ಅಥವಾ ಸತ್ಪುರುಷ, ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋದಿಲ್ಲ. ಈ ಮೂರು ಸೇರಿ ಬರಬೇಕಾಗ್ತದೆ. ಅದೇ ತತ್ವ ಸಂಗೀತದಲ್ಲಿ ಕೂಡ ಇದೆ. ಹಾಗಾಗಿ ಭಾವ ಇಲ್ಲದೆ ಸಂಗೀತ ಪೂರ್ಣ ಅಲ್ಲ. ಭಾವ ಸಂಗೀತ ಅಂದರೆ ಸಂಗೀತವೇ ಅದು. ಭಾವದ ಕಡೆ ಗಮನ ಕೊಟ್ಟಿದೆ. ಭಾವದ ಕಡೆ ಗಮನ ಕೊಡದೆ ಹಾಡಿದರೆ ಸಂಗೀತ ಅಲ್ಲ ಅದು. ಈ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಅದು ಎತ್ತಿ ತೋರಿಸೋ ಸಲುವಾಗಿ ಆ ಶಬ್ದ ಭಾವ ಎನ್ನುವ ಶಬ್ದ.
ಇವತ್ತೇನಾಗಿದೆ ಅಂದರೆ, ಈಗ ಉದಾಹರಣೆಗೆ ಒಂದು ಪದ್ಯದಲ್ಲಿ 3-4 ಚರಣಗಳಿರ್ತವೆ ಅಂತ ಅಂದ್ಕೊಳ್ಳಿ. ಒಂದೊಂದರಲ್ಲಿ 4 ಸಾಲುಗಳಿರ್ತವೆ. ಈಗ ಮೊದಲನೇ 4 ಸಾಲಿಗೆ ಟ್ಯೂನ್ ಮಾಡಿಬಿಟ್ರೆ ಎಲ್ಲದಕ್ಕೂ ಅದೇ ಬಂತು. ಹೀಗೆ ಜಗತ್ತಲ್ಲಿ ಹಾಡುಗಳು ನಡೀತಾ ಇರ್ತಕ್ಕಂಥದ್ದು. 4 ಸಾಲಿಗೆ ಟ್ಯೂನ್ ಮಾಡಿದರೆ ಎಲ್ಲ 4 ಸಾಲಿಗೂ ಅದೇ ಅನ್ವಯ ಅಂತ. ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ನೊಂದು ಚರಣದಲ್ಲಿ ಅಲ್ಲಿರುವ ವಾಕ್ಯಗಳೇ ಬೇರೆ, ಪದಗಳೇ ಬೇರೆ, ವಿಷಯವೇ ಬೇರೆ, ಭಾವವೇ ಬೇರೆ. ಇದೇ ಟ್ಯೂನ್ ಅಲ್ಲಿಗೆ ಹಾಗೆ ಬರೋದು ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಭಾವಸಂಗೀತ ಪದ್ಧತಿಯಲ್ಲಿ ಹಾಡುವಾಗ ಹಾಗಲ್ಲ. ಯಾವ ಪದ ಯಾವ ಭಾವವನ್ನು ಹೊತ್ತಿದೆಯೋ ಅದಕ್ಕೆ ತಕ್ಕಂತೆ ಅದನ್ನು ಹಾಡಬೇಕು. ಉದಾಹರಣೆಗೆ ಇದೇ ಹಾಡು, ಈ ಹಾತೊರೆಯುತ್ತಿದೆ ಜೀವ ಎನ್ನುವ ಹಾಡು. ಈ ಹಾತೊರೆಯುತ್ತಿದೆ ಜೀವ ಎನ್ನುವ ಹಾಡಿನಲ್ಲಿ ಹಾತೊರೆಯುತ್ತಿದೆ ಎಂಬುದನ್ನು ಹಾಡುವಾಗ ಆ ಹಾತೊರೆಯುವಿಕೆ ಬರಬೇಕು ಅಂತ, ಆರ್ತತೆ ಬರಬೇಕು. ಹಾತೊರೆಯುತ್ತಿದೆ ಜೀವ ರಾಮನ ಸೇರಲು, ಶ್ರೀರಾಮನ ಕಾಣಲು, ಶ್ರೀರಾಮನಾಮ ರಸ ಲೀನವಾಗಲು ಎನ್ನುವಾಗ ಅಲೀನತೆ ಬರಬೇಕು. ಆ ಲೀನ ಅನ್ನೋದನ್ನು ಹಾಡುವಾಗಲೇ ಲೀನತೆ ಗೊತ್ತಾಗುವಂತೆ ಹಾಡಬೇಕು. ಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ. ಈ ಕಣ ಕಾತರಿಸಿದೆ ಎನ್ನುವಾಗ ಕಣ ಎನ್ನುವುದನ್ನು ಹಾಡುವಾಗ ಆ ಪ್ರತಿಯೊಂದು ಕಣ ಎನ್ನುವ ಭಾವ ಬರಬೇಕು. ಅಲ್ಲಿ ಕಾತರಿಸಿದೆ ಎನ್ನುವಾಗ ಕಾತರ ಬರಬೇಕು. ಹಾಡುವ ಕ್ರಮವೇ ಕಾತರವನ್ನು ತೋರಿಸ್ಬೇಕು. ಭೂಮಿ ಆಕಾಶ ಎಂಬ ಪದ ಪ್ರಯೋಗ ಇದೆ ಈ ಹಾಡಿನಲ್ಲಿ. ಭೂಮಿ ಆಕಾಶವನ ಅಂತಿಹನು, ಎಲ್ಲಿಹನು ಹರಿ ಎಂತಿಹನು, ಭೂಮಿ ಆಕಾಶವನ ಅಂತಿಹನು. ಭೂಮಿ ಆಕಾಶ ಎನ್ನುವಾಗ ಭೂಮಿ ಅಂದರೆ ಕೆಳಗೆ, ಆಕಾಶ ಅಂದರೆ ಬಹಳ ಮೇಲೆ ಇದೆ, ಎತ್ತರ ಇದೆ. ಭೂಮಿ ಎಂಬುದನ್ನು ಕೆಳಗೆ ಹಾಡಬೇಕು, ಆಕಾಶ ಎಂಬುದನ್ನು ಎತ್ತರದಲ್ಲಿ ಹಾಡಬೇಕು. ಆ ಅಂತರ ತೋರಿಸ್ಬೇಕು ಕೂಡಲೇ. ಸ್ವರದಲ್ಲಿ ಭೂಮಿಗೂ ಆಕಾಶಕ್ಕೂ ಇರುವ ಎಷ್ಟು ದೊಡ್ಡ ಅಂತರ ಇದೆ ಭೂಮಿಗೂ ಆಕಾಶಕ್ಕೂ, ಈ ಅಂತರವನ್ನು ಸ್ವರದಲ್ಲಿ ತೋರಿಸ್ಬೇಕು. ಆ ಭೂಮಿ ಆಕಾಶ ಎನ್ನುವಾಗ ಇಲ್ಲಿಂದ ಕೂಡಲೇ ಅಷ್ಟು ಎತ್ತರಕ್ಕೆ ಹೋಗಿ ಎಷ್ಟು ದೊಡ್ಡ ಅಂತರ ಇದೆ, ವ್ಯತ್ಯಾಸ ಇದೆ ಅನ್ನೋದನ್ನು ಗೊತ್ತಾಗುವಂತೆ ಹಾಡಬೇಕು. ಅದು ಜೀವನದಿ ಎನ್ನುವ ಶಬ್ದ ಪ್ರಯೋಗ ಇದೆ. ವಾಲ್ಮೀಕಿಯ ಜೀವನದಿ ರಾಮಸಾಗರವನ್ನು ಸೇರಬಹುದೇನೋ ಸೇರಲಾರದೇನೋ. ಜೀವನದಿ ಎನ್ನುವಾಗ ನದಿ ಹರಿಯುವುದು ಹೇಗೆ? ವಾಲ್ಮೀಕಿಯ ಜೀವನದಿ ರಾಮಸಾಗರವನ್ನು ಸೇರಬಹುದೇನೋ ಸೇರಲಾರದೇನೋ. ಇದನ್ನು ಹಾಡುವಾಗ ಜೀವನದಿ ಹರಿದುಕೊಂಡು ಹೋಗ್ತಕ್ಕಂಥದ್ದು, ಆ ತರಂಗಗಳು, ಆ ಬೆಳಕುಗಳು, ನದಿಯ ಬೆಳಕುಗಳು, ಅದು ಏರಿಳಿತ ಅವೆಲ್ಲ ಬರುವಂತೆ ನದಿ ಹರಿದು ಹೋದಂತೆ ಅನ್ನಿಸ್ಬೇಕು ಆ ಹಾಡನ್ನು ಕೇಳು, ಆ ಪದವನ್ನು ಹಾಡುವಾಗ, ಆ ಒಂದು ವಾಕ್ಯವನ್ನು ಹಾಡುವಾಗ ಆ ರೀತಿಯಲ್ಲಿ ಹಾಡಬೇಕು. ಅದನ್ನು ಸೇರಬಹುದೇನೋ ಸೇರಲಾರದೇನೋ ಎನ್ನುವಾಗ ಅಲ್ಲಿ ಒಂದು ದ್ವಂದ್ವ ಇದೆ. ಅಲ್ಲಿ ಆಗುತ್ತೋ ಇಲ್ವೋ ಆತಂಕ ಇದೆ. ಅಲ್ಲಿ ಆತಂಕವನ್ನು ಅಭಿವ್ಯಕ್ತಿಪಡಿಸಬೇಕು. ಒಂದು ಗಾಯನ ಪದ್ಧತಿ, ಗಾಯನ ಕ್ರಮ. ಕೊಟ್ಟ ಕೊನೆಯಲ್ಲಿ ಕವಿಯ ಚಮತ್ಕಾರ ಅದು. ಹಾತೊರೆಯುತ್ತಿದೆ ಜೀವ. ಹಾತೊರಿಕೆ ಅತ್ಯಂತ ಅಧಿಕವಾಗಿ ಹೋದಾಗ ಏನಾಗ್ತದೆ? ತೊರೆಯುತ್ತಿದೆ ಜೀವ. ಅನ್ನೋದು ಅರ್ಥನಾದವಾಗಿ ಪರಿಣಮಿಸ್ತದೆ. ಕೊಟ್ಟ ಕೊನೆಯಲ್ಲಿ ತೊರೆಯುತ್ತಿದೆ ಜೀವ ದೇಹವನ್ನು ತೊರೆದು ಹೋಗ್ತಾ ಇದೆ ಎನ್ನುವಾಗ ತೊರೆಯುತ್ತಿದೆ ಅನ್ನೋದನ್ನು ಪ್ರತ್ಯೇಕ ಮಾಡಿ ಎಂಬುದನ್ನು ಅರ್ಥನಾದವಾಗಿ ಪರಿಣಮಿಸುವಂತೆ ಮಾಡಿ, ತೊರೆಯುತ್ತಿದೆ ಎನ್ನುವಾಗ ಜೀವ ಬಿಟ್ಟು ಹೋಗುವ ಕ್ರಮವನ್ನು ತೋರಿಸ್ಬೇಕು. ಹೀಗೆ ಹಾಡಿದರೆ ಬೇರೆ ವ್ಯಾಖ್ಯಾನ ಬೇಕಾಗೋದಿಲ್ಲ. ಹಾಡುವ ಪದ್ಧತಿಯೇ ಹಾಡಿಗೆ ವ್ಯಾಖ್ಯಾನ, ಹಾಡುವ ರೀತಿಯೇ ಹಾಡಿನ ಅರ್ಥವನ್ನು ಹೇಳ್ತಾ ಇರುವಂಥದ್ದು. ಹೀಗೆ ಹಾಡಿದರೆ ಎಷ್ಟು ಚೆಂದ ನೋಡಿ. ಇಲ್ಲ ಅಂದರೆ ಆ ಸ್ವರ ಸಂಯೋಜನೆಗೆ ಒಂದು ಅರ್ಥ ಅಂತ ಇರೋದಿಲ್ಲ ಅಂತ. ಯಾಕೆ ಮೇಲೆ ಹಾಡಿದೆ ಈ ಪದವನ್ನು, ಈ ಅಕ್ಷರವನ್ನು? ಯಾಕೆ ಕೆಳಗೆ ಹಾಡಿದೆ? ಯಾಕೆ ಇಲ್ಲಿ ಗಮಕ ಬಂತು? ಅದಕ್ಕೊಂದು ಅರ್ಥ ಬೇಡವಾ? ಸುಮ್ಮನೆ ಕಿವಿಗೆ ಹಿತವಾಗುವಂತೆ ಹಾಡಿದರೆ ಸಾಕ? ಈಗ ಕರ್ಣಸುಖ, ಮನಸ್ಸುಖ, ಆತ್ಮಸುಖ 3 ಹಂತಗಳು. ಕರ್ಣಸುಖ ಟ್ಯೂನಿಂಗ್, ಕಿವಿಗೆ ಹಿತ ಆಗ್ತಾ ಇದೆ ಅಂತಷ್ಟೇ. ಅರ್ಥ ಏನು ಅಂತಲೇ ಗೊತ್ತಿಲ್ಲ, ಹಾಡಿನ ಅರ್ಥ ಏನು ಅಂತಲೇ ಗೊತ್ತಿಲ್ಲ. ತುಂಬ ಸ್ಥೂಲವಾಗಿ ನಾವು ಕೇಳಿದಂತಾಯಿತು ಹಾಡನ್ನು. ಹೀಗೆಲ್ಲ ಕೇಳುವಂಥದ್ದು. ಕಿವಿಗೂ ಸುಖ ಆಗಬೇಕು, ಮನಸ್ಸಿಗೂ ಸುಖ ಆಗಬೇಕು. ಮನಸ್ಸಿಗೆ ಸುಖ ಆಗಬೇಕಾದ್ರೆ ಹಾಡು ಅರ್ಥ ಆಗಬೇಕು. ನಮಗೆ ಹಾಡಿನ ಭಾವಗಳು ನಮ್ಮಲ್ಲಿ ವ್ಯಕ್ತ ಆಗಬೇಕು. ಹಾಗೆ ವ್ಯಕ್ತ ಆಗಲಿಕ್ಕೆ ಭಾಷಾಜ್ಞಾನ ಮಾತ್ರವಲ್ಲ, ನಮಗೆ ಕಥೆ ಜ್ಞಾನ ಇರ್ಬೋದು, ಭಾಷೆ ಜ್ಞಾನ ಇರ್ಬೋದು, ಸಾಹಿತ್ಯ ನಾವು ಕೇಳಿರ್ಬೋದು, ಗೊತ್ತಿರ್ಬೋದು, ಕಲ್ತಿರ್ಬೋದು. ಇದು ಮಾತ್ರವಲ್ಲ, ಹಾಡುವ ಕ್ರಮವೇ ಕಾರಣವಾಗಬೇಕು, ಹೀಗೆ ಹಾಡಬೇಕು ಅಂತ. ಹಾಗಾಗಿ ಅದನ್ನು ತೋರಿಸುವ ಸಲುವಾಗಿ ಕಳೆದ ಬಾರಿ ಆ ಒಂದು ಪದ್ಯವನ್ನು ನಾವು ಬಳಸಿದ್ದಾಗಿತ್ತು. ನೋಡಿ, ಈ ಭಾವಸಂಗೀತ ಪದ್ಧತಿಯಲ್ಲಿ ಹಾಡಿದಾಗ ಅದನ್ನು ಕೇಳಲಿಕ್ಕೂ ಟ್ರೈನಿಂಗ್ ಬೇಕು ಅಂತ. ನಮಗೆ ಈ ಕಲ್ಪನೆ ಕೇಳಬೇಕು ನಾವು ಅದನ್ನು ಅಂತ.
ಭೂಮಿ ಆಕಾಶ ಎನ್ನುವಾಗ ಭೂ ಕೆಳಗಿದೆ, ಭೂಮಿ ಆಕಾಶ ಎನ್ನುವಾಗ ಸ್ವರ ಪೂರ್ತಿ ಕೂಡಲೇ ಮೇಲಕ್ಕೆ ಹೋಯ್ತು. ಯಾಕೆ ಮೇಲಕ್ಕೆ ಹೋಯ್ತದು ಅಂತ ಗೊತ್ತಾಗಬೇಕಾದ್ರೆ ನಮಗೊಂದು ಸ್ವಲ್ಪ ಜ್ಞಾನ ಬೇಕು ಅಂತ. ಭೂಮಿಯನ್ನು ಎಲ್ಲಿ ಹಾಡಬೇಕು, ನಾವು ಆಕಾಶನೆಲ್ಲ ಹಾಡಬೇಕು ಅನ್ನೋ ಜ್ಞಾನ ಇದ್ದಾಗ ನಮಗದು ತುಂಬ ಸ್ವಾರಸ್ಯ ಅಂತ ಅನ್ನಿಸ್ತದೆ. ಆ ಜ್ಞಾನ ಇಲ್ಲದೆ ಇದ್ದರೆ ಅದರ ಸ್ವಾರಸ್ಯ ನಮಗೆ ಗೊತ್ತಾಗೋದೇ ಇಲ್ಲ ಅಂತ. ಹಾಗಾಗಿ ನೀವೇನಾದರೂ ಈ ಭಾವಸಂಗೀತದ ವಿಧಾನವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದರೆ ಹಾಡೋದು ಕೂಡ ತುಂಬ ಸುಖವಾಗಿ ನಮಗೆ ಪರಿಣಮಿಸ್ತದೆ. ಹಾಡನ್ನು ಕೇಳೋದು ಕೂಡ ಅತ್ಯಂತ ಸುಖವಾಗಿ ನಿಮಗೆ ಹೆಚ್ಚು ಅರ್ಥ ಕೊಡ್ತದೆ, ಅದು ಹೆಚ್ಚು ಭಾವ ಕೊಡ್ತದೆ, ನಿಮ್ಮ ಎಲ್ಲೋ ಕರ್ಕೊಂಡು ಹೋಗ್ತದೆ, ನಿಮ್ಮನ್ನು ತೇಲಿಸ್ಬಿಡ್ತದೆ ಎಲ್ಲೋ ನಿಮ್ಮನ್ನು. ಮಾಮೂಲಿಯಾಗಿ ಒಂದು ಟ್ಯೂನಿಂಗ್ ಚೆನ್ನಾಗಿದೆ ಕೇಳಿದ್ವು ಎಂಬುದು ಎಷ್ಟು ಖುಷಿಯೋ ಅದಕ್ಕಿಂತ ಎಷ್ಟು ಪಾಲು ಮಿಗಿಲಾದ ಖುಷಿಯನ್ನು ಇದು ಕೊಡುವಂಥದ್ದು. ಹಾಗಾಗಿ ನಿಜವಾಗಿ ಭಾವಸಂಗೀತ ಅಂತ ಬೇರೆ ಇಲ್ಲ, ಸಂಗೀತ ಅಂದರೆ ಅದು. ಆದರೆ ಬರ್ತಾ ಬರ್ತಾ ಬಿಟ್ಟು ಹೋಗ್ಬಿಡ್ತಾರೆ. ಅದು ಮನುಷ್ಯನ ಹಣೆಬರಹ. ಅದು ಬರ್ತಾ ಬರ್ತಾ ಮುಖ್ಯವಾದ್ದನ್ನು ಬಿಟ್ಬಿಡ್ತಾನೆ, ಗೌಣವಾದ್ದನ್ನು ಇಟ್ಬಿಡ್ತಾನೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ಹಣ್ಣನ್ನು ಎಸೆದು ತಿರುಳನ್ನು ಎಸೆದು ಸಿಪ್ಪೆಯನ್ನು ತಿಂತಾ ಇರ್ತಾನೆ. ಹಾಗೆ ಒಂದು ವೇಳೆ ಭಾವವನ್ನು ಬಿಟ್ಟು ಸಂಗೀತವನ್ನು ಅಂದರೆ ಒಂದು ಪದ್ಯವನ್ನು ಹಾಡೋದಾದರೆ, ಅದನ್ನು ಭಾವವನ್ನು ಬಿಟ್ಟು ನಾವು ಕೇಳೋದಾದರೆ ಇದನ್ನೇ ಮಾಡ್ತಾ ಇರ್ತೇವೆ. ಏನು ಮಾಡೋದು ಅಂದರೆ ಏನಿಲ್ಲ, ಭತ್ತದಿಂದ ನೆಲ್ಲು ಮತ್ತು ಅಕ್ಕಿಯನ್ನು ಬೇರ್ಪಡಿಸಿ ಅಕ್ಕಿಯನ್ನು ಎಸೆದು ಭತ್ತವನ್ನು ಬೇಯಿಸಿ ತಿಂದೆವು, ಹೀಗೆ ಆಗೋದು ಅಂತ. ಮೊಸರನ್ನು ಕಡಿದ ಮೇಲೆ ಬೆಣ್ಣೆ ತಿನ್ನಬೇಕೋ ಬೇಡವೋ, ಬೆಣ್ಣೆಯನ್ನು ತುಪ್ಪ ಮಾಡ್ಕೊಂಡು ತಿನ್ನಬೇಕೋ ಬೇಡವೋ, ಬೇಕಾದ್ರೆ ನೀವು ಮಜ್ಜಿಗೆಯನ್ನು ಕುಡೀರಿ, ಬೇಡ ಅಂತಂದಿಲ್ಲ. ಹಾಗಾಗಿ ನೀವು ಟ್ಯೂನಿಂಗ್ ಆಸ್ವಾದನೆ ಮಾಡಿ, ಆ ಸ್ವರ ಸಂಯೋಜನೆ ಆಸ್ವಾದನೆ ಮಾಡಿ, ತಾಳ ಆ ರಿದಮ್ ಅದನ್ನು ಆಸ್ವಾದನೆ ಮಾಡಿ, ಯಾರು ಬೇಡ ಅಂತವ್ರು. ಮಜ್ಜಿಗೆಯನ್ನು ಕುಡೀರಿ, ಆದರೆ ಬೆಣ್ಣೆ ತುಪ್ಪ ಬಿಡಬೇಡಿ ಅಂತ. ಯಾಕೆಂದರೆ ಸಾರ ಇರೋದು ಅಲ್ಲಿ. ಸಾರಸ್ತು ಯೋಗಿ ಪೀತಃ ತಕ್ರಂ ಪಿಬತಿ ಪಂಡಿತ ಅಂತ ಒಂದು ಮಾತಿದೆ. ಶಾಸ್ತ್ರಗಳ ಸಾರವನ್ನು ಯೋಗಿಗಳು ಸವಿದರು. ಈ ಪಂಡಿತರು, ಪ್ರಕಾಂಡ ಪಂಡಿತರು, ವಿದ್ವಾಂಸರು ಕೆಲವು ಸತಿ ದಾರಿ ತಪ್ಪಿ ಹೋದಾಗ ವಿಧ್ವಂಸಕರಾಗಿಬಿಡ್ತಾರೆ ಅವರು. ಹಾಗೆ ಹೋದಾಗ ಅವರು ತಕ್ರಂ ಪಿಬತಿ ಪಂಡಿತ, ಬೆಣ್ಣೆ ತುಪ್ಪ ಯೋಗಿಗಳ ಪಾಲಾಯಿತು, ಇವನು ಮಜ್ಜಿಗೆ ಕೊಡ್ಕೊಂಡಿದ್ದಾನೆ. ಮಜ್ಜಿಗೆ ಒಳ್ಳೆಯದೇ, ಆದರೆ ಸಾರವನ್ನು ಬಿಡಬೇಡ. ಹಾಗಾಗಿ ಆ ಅರ್ಥದಲ್ಲಿ ನಾವು ಈ ಪದವನ್ನು ಹಾಡಿಸಿದ್ದಾಗಿತ್ತು. ಇನ್ನೊಮ್ಮೆ ಇವತ್ತು ಹಾಡಿಸ್ತಾ ಇದ್ದೇವೆ, ಯಾಕೆಂದರೆ ಇಷ್ಟು ಹೇಳಿ ಆಮೇಲೆ ಆ ಪದವನ್ನು ಕೇಳಬೇಕು, ಆಗ ಆ ಪದಕ್ಕೆ ನಮಗೆ ಸ್ವಾರಸ್ಯ ಬರತಕ್ಕಂಥದ್ದು ಅಂತ. ಇಷ್ಟು ಮಾತಾಡಿಕೊಂಡು ಆ ಪದವನ್ನು ಹಾಡಬೇಕು ಮತ್ತು ಕೇಳಬೇಕು, ಇದು ಒಂದು. ಇನ್ನೊಂದು, ಕಳೆದ ಬಾರಿ ಇದು 2 ಪ್ಲಾಟ್ಫಾರ್ಮ್ಗಳಲ್ಲಿ ಒಟ್ಟಿಗೆ ಈ ಪಾಠ ಪ್ರಸಾರ ಆಗ್ತಾ ಇದೆ. ಜೂಮ್ ಪ್ಲಾಟ್ಫಾರ್ಮ್ನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಲುವಾಗಿ, ವಿದ್ಯಾರ್ಥಿಗಳು, ಅವ್ರನ್ನ ಹೆತ್ತವರು, ಪೋಷಕರು, ಅವರು ಜೂಮ್ ಪ್ಲಾಟ್ಫಾರ್ಮಲ್ಲಿ ಇದನ್ನು ಆಸ್ವಾದನೆ ಮಾಡಿದರೆ, ಶ್ರೋತೃವರ್ಗ, ಸಾಮಾನ್ಯ ಜನ ಕ್ಲಬ್ ಹೌಸ್ ಮೂಲಕ ಅದನ್ನು ಆಸ್ವಾದನೆ ಮಾಡ್ತಾರೆ. ಕಳೆದ ಬಾರಿ ಈ ಪದ್ಯ ಕ್ಲಬ್ ಹೌಸ್ನಲ್ಲಿ ಚೆನ್ನಾಗಿ ಕೇಳಿತ್ತು, ಆದರೆ ಜೂಮ್ನಲ್ಲಿ ಕೇಳಿರಲೇ ಇಲ್ಲ, ಅರ್ಧ ಕೇಳಿತ್ತು, ಕೆಲವು ಸಾಲುಗಳು ಕೇಳಿರಲಿಲ್ಲ ಅಂತ ಹೀಗಾಗಿತ್ತು. ಹಾಗಾಗಿ ಈ ಬಾರಿ ಇನ್ನೊಮ್ಮೆ ಹಾಡಿ ಇದನ್ನು ಆಸ್ವಾದನೆ ಮಾಡುವಂಥದ್ದು ಎನ್ನುವುದು ಉದ್ದೇಶ. ಕುಮಾರಿ ದೀಪ್ತಿ ಹಾಡ್ತಾಳೆ ಈ ಹಾಡನ್ನು. ಈ ವಿಷಯ ಮನಸ್ಸಲ್ಲಿ ಇಟ್ಕೊಂಡು, ಅಂದರೆ ಆ ಒಂದೊಂದು ಸಾಲಿನ ಭಾವ. ರತ್ನಾಕರ, ವಾಲ್ಮೀಕಿಯ ಪೂರ್ವಾಶ್ರಮದ ಪೂರ್ವಾವಸ್ಥೆ ಹೆಸರದು. ರತ್ನಾಕರ ರಾಮನಿಗೋಸ್ಕರ ಹಾತುರಿತಾ ಇದ್ದಾನೆ. ಪಾಪ ತುಂಬಿದ ಬದುಕನ್ನು ಮಾಡಿ ಒಂದು ದಿನ ಇದ್ದಕ್ಕಿದ್ದಂತೆ ಪಾಪದ ಮೇಲೆ ಜುಗುಪ್ಸೆ ಬಂದು ನಾರದರ ಮಾತಿನಿಂದಾಗಿ ಬದಲಾಗಿ ರಾಮ ಬೇಕು ನನಗೆ ಅಂತ ಅನ್ನಿಸಿ ರಾಮನಿಗಾಗಿ ಕೂತ್ಕೊಂಡು ಹಾತುರಿತಾ ಇದ್ದಾನೆ, ಕಾತರಿಸ್ತಾ ಇದ್ದಾನೆ. ಆ ರತ್ನಾಕರನ ಸ್ಥಿತಿಯನ್ನು ಮನಸ್ಸಲ್ಲಿಟ್ಕೊಂಡು ಹೇಗಿರ್ಬೋದು, ಹೇಗೆ ಕಾತರಿಸ್ತಿರ್ಬೋದು ಅವನು ಕಾಡಿನ ಮಧ್ಯದಲ್ಲಿ ಒಂಟಿಯಾಗಿ, ಮನೆ ಮಡಿದ ಮಕ್ಕಳು ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದಾನೆ. ಎಷ್ಟು ಅವನು ಹಪಹಪಿಸಿರ್ಬೋದು, ತಹಿಸಿರ್ಬೋದು ರಾಮನಿಗೋಸ್ಕರವಾಗಿ. ಆ ಸಂದರ್ಭ ಹೇಗಿರ್ಬೋದು, ನಮಗೆ ನಾವೇ ಅದನ್ನು ಅನ್ವಯ ಮಾಡಿಕೊಂಡು ನಾವು ಆ ಸ್ಥಿತಿಯಲ್ಲಿದ್ದರೆ ಹೇಗಿರ್ಬೋದು ಅಂತ ಆವಾಹನೆ ಮಾಡಿಕೊಂಡು ನಾವು ಇದನ್ನು ಹಾಡಬೇಕು ಮತ್ತು ಕೇಳಬೇಕು. ಈಗ ಕುಮಾರಿ ದೀಪ್ತಿ ಅದನ್ನೇ ಹಾಡ್ತಾಳೆ. ಹಾತೊರೆಯುತ್ತಿದೆ ಜೀವ ರಾಮನ ಕಾಣಲು, ಶ್ರೀರಾಮನ ಸೇರಲು, ರಾಮನಾಮ ರಸಲೀನವಾಗಲು ಹಾತೊರೆಯುತ್ತಿದೆ ಜೀವ. ಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ. ಕರ್ಣಹರಣಗಳು ರಾಮಚರಣದಲ್ಲಿ ಶರಣು ಬಾರದೇನೋ, ಶೂನ್ಯವಾಗದೇನೋ. ಎಲ್ಲಿಹನೋ ಹರಿ ಎಂತಿಹನೋ, ಭೂಮ್ಯಾಕಾಶವನ ಅಂತಿಹನೋ ಪ್ರಭು ಇಂತಿಹನೋ, ನಿರಾಕಾರದಲ್ಲಿ ನಿಂತಿಹನೋ. ರತ್ನಾಕರನ ಜೀವನದಿ ರಾಮಸಾಗರವ ಸೇರಬಹುದೇನೋ, ಸೇರಲಾರದೇನೋ. ಹಾ
ತೊರೆಯುತ್ತಿದೆ ಜೀವ. ದೀಪ್ತಿ. ಶ್ರೀರಾಮನ ಸೇರಲು, ಶ್ರೀರಾಮನ ಸೇರಲು, ರಾಮನಾಮ ರಸ ಲೀನವಾಗಲು, ರಾಮನಾಮ ರಸ ಲೀನವಾಗಲು ಜೀವ ತೊರೆಯುತ್ತಿದೆ ಜೀವ. ಕಣ ಕಣ ಕಾತರಿಸಿದೆ ರಾಮ, ರಾಮ ರಾಮ ರಾಮ, ಕಣ ಕಣ ಕಾತರಿಸಿದೆ ರಾಮ, ಹೃದಯವ ಹಂಬಲಿಸಿದೆ ರಾಮ, ಕಣ ಕಣ ಕಾತರಿಸಿದೆ ರಾಮ, ಹೃದಯವು ಹಂಬಲಿಸಿದೆ ರಾಮ, ಕರಣ ಹರಣಗಳು ರಾಮಚರಣದಲ್ಲಿ, ಕರಣ ಹರಣಗಳು ರಾಮಚರಣದಲ್ಲಿ ಶರಣು ಬಾರದೇನೋ, ಶೂನ್ಯವಾಗಲೇನೋ, ಶರಣು ಬಾರದೇನೋ, ಶೂನ್ಯವಾಗಲೇನೋ, ಶೂನ್ಯವಾಗದೆ ಶೂನ್ಯವಾಗದೆ ತೊರೆಯುತ್ತಿದೆ ಜೀವ, ತೊರೆಯುತ್ತಿದೆ ಜೀವ, ತೊರೆಯುತ್ತಿದೆ ಜೀವ,
ಜೀವನದಿ ಆ रत्नाकर जीवनदी राम सागरव ಸೇರಬಹುದೇನೋ ರಾಮ ಸಾಗರವ ಸೇರಬಹುದೇನೋ ವಾಲ್ಮೀಕಿಯ ಜೀವನದಿ ವಾಲ್ಮೀಕಿಯ ಜೀವನದಿ ರಾಮ ಸಾಗರವ ಸೇರಬಹುದೇನೋ ಸೇರಲಾರದೆ ಸೇರಲಾರದೆ ತೊರೆಯುತ್ತಿದೆ ಜೀವ ತೊರೆಯುತ್ತಿದೆ ಜೀವ ತೊರೆಯುತ್ತಿದೆ ಜೀವ ತೊರೆಯುತ್ತಿದೆ ಜೀವ ರಾಮನ ಕಾಣಲು ರಾಮನ ಕಾಣಲು ಶ್ರೀರಾಮನ ಸೇರಲು ಶ್ರೀರಾಮನ ಸೇರಲು ರಾಮನಾಮ ರಸ ಲೀನವಾಗಲು ರಾಮನಾಮ ರಸ ಲೀನವಾಗಲು ತೊರೆಯುತ್ತಿದೆ ಜೀವ ತೊರೆಯುತ್ತಿದೆ ತೊರೆಯುತ್ತಿದೆ ಜೀವ ಭಾರತೀಯ ದೃಷ್ಟಿಯಲ್ಲಿ ಹಾಡುಗಳನ್ನು ಹಾಡಬೇಕಾದ ಕ್ರಮ ಹೀಗೆ ಮತ್ತು ಕೇಳಬೇಕಾದ ಕ್ರಮ ಕೂಡ ಹೀಗೆ. ಕೇಳಲಿಕ್ಕೂ ಸಂಸ್ಕಾರ ಬೇಕು ಮತ್ತು ಹಾಡಲಿಕ್ಕೂ ಸಂಸ್ಕಾರ ಬೇಕು. ಹಾಡುವಂತೆ ಹಾಡಿದರೆ ಆ ಸನ್ನಿವೇಶ ಎದ್ದು ಬರ್ತದೆ, ಮತ್ತು ಜೀವ ಬರ್ತದೆ ಆ ಸನ್ನಿವೇಶಕ್ಕೆ. ಎಂದೋ ಮುಗಿದು ಹೋದ ಕಥೆ ದೃಶ್ಯ ಮಾಧ್ಯಮದ ನೆರವು ಇಲ್ಲದೆಯೇ ಕಣ್ಮುಂದೆ ಕಟ್ಟಬಹುದು, ಮನಸ್ಸಿನಲ್ಲಿ ಕೆತ್ತಬಹುದು ಅಂತ ಅದ್ಭುತವಾಗಿರ್ತಕ್ಕಂಥ ವಿಧಾನ. ಹಾಗಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಭಾವಸಂಗೀತ ಎನ್ನುವ ಒಂದು ಶಿಕ್ಷಾ ಪದ್ಧತಿಯನ್ನೇ ಆರಂಭ ಮಾಡಲಾಗ್ತಾ ಇದೆ. ಇದನ್ನು ಕಲಿಸಬೇಕು ಮಕ್ಕಳಿಗೆ ಎನ್ನುವ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳೇ, ಇನ್ನು ಮೇಲೆ ನೀವು ಹಾಡನ್ನು ಹಾಡುವ ರೀತಿ ಬೇರೆಯಾಗಬೇಕು ಮತ್ತು ಹಾಡನ್ನು ಕೇಳುವ ರೀತಿ ಕೂಡ ಬೇರೆಯಾಗಬೇಕು. ಎಲ್ಲಿ ಭಾವಕ್ಕೆ ಸಂದಿತು ಹಾಡಿದ ರೀತಿ, ಎಲ್ಲಿ ಸಲ್ಲಲಿಲ್ಲ ಎಂಬುದನ್ನು ನಾವು ಗಮನಿಸ್ಕೊಳ್ಬೇಕು. ನಮಗೆ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯರು ಕೊಡ್ತಾ ಇದ್ದ ಉದಾಹರಣೆ ನೆನಪಾಗ್ತದೆ. ಹೊಟ್ಟೆ ನೋವು ಬಂದಾಗ ಹಾ ಅಂತ ಹೇಳ್ತೇವೆ ನಾವು, ಹಾವು ಬಂದಾಗಲೂ ಹಾ ಅಂತ ಹೇಳ್ತೇವೆ. ಹಾವು ಅಂತ ಅನ್ಬೇಕಾದ್ರೆ ಹಾ ಅನ್ನೋ ಅಕ್ಷರದ ಆ ಪ್ರಯೋಗ ಇದೆ, ಎರಡೂ ಒಂದೇ ರೀತಿ ಇರೋದಿಲ್ಲ. ಹೊಟ್ಟೆ ನೋವು ಬಂದು ಹಾ ಎನ್ನುವಾಗ ಆ ನೋವು ಅದಕ್ಕೆ ಬೇಕಾದ ಗತಿ ಆ ಸ್ವರದಲ್ಲಿ ಅದನ್ನು ಹೇಳುವ ರೀತಿಯಲ್ಲಿ ತಾನೇ ತಾನಾಗಿ ಬರ್ತದೆ.
ಹಾವು ಎನ್ನುವಾಗ ಯಾರೂ ಸಮಾಧಾನವಾಗಿ ಹಾವು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ನಿಧಾನವಾಗಿ ಹೇಳಬೇಕು ಅಂತ. ಹಾಗಾಗಿ ಹಾವು ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಷ್ಟು ಅವಸರ ಇರ್ತದೆ ನೋಡಿ ಆಗ ಆ ಪದವನ್ನು ಉಚ್ಚಾರ ಮಾಡಬೇಕಾದ್ರೆ. ಯಾಕೆಂದರೆ ಭಾವ ಅದು ಅಂತ, ಆ ಭಾವ ಅದು ಅಂತ. ಒಂದು ಅವ್ರು ಯಾವಾಗಲೂ ಹೇಳೋರು, ನೋಡುವುದು ಅನ್ನುವುದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ಅಂತ ಬಹಳ ಚೆನ್ನಾಗಿ ಅವ್ರು ಹೇಳೋರು. ಧ್ವನಿ ಬೇರೆ ಆದಾಗ, ನೋಡ್ಕೋತಾನೆ ಅನ್ನುವಾಗ ಧ್ವನಿ ಬೇರೆ ಇದೆ ನೋಡಿ. ನೋಡ್ಕೋತಾನೆ, ಮಗುವನ್ನು ನೋಡ್ಕೋತಾನೆ, ತಾಯಿ ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಾಳೆ, ಅರ್ಧ ಗಂಟೆ ಮಗು ನೋಡ್ಕೋಬೇಕು, ನಾನು ನೋಡ್ಕೋತಾನೆ ಅನ್ನುವಾಗ ಧ್ವನಿ ಬೇರೆ ಇದೆ. ಎದುರಾಳಿಯನ್ನು ವೈರಿಯನ್ನು ನೋಡ್ಕೋತಾನೆ ಅಂತ ಅನ್ನುವಾಗ ಧ್ವನಿ ಪೂರ್ತಿ ಬೇರೆ ಇದೆ. ಅಕ್ಷರ ಅದುವೇ, ಆದರೆ ಭಾವ ಬೇರೆ ಆದಾಗ ಆ ಧ್ವನಿ ಕೂಡ ಬೇರೆ ಆಗಿದೆ, ಇಂಟೋನೇಷನ್ ಬೇರೆ ಆಗಿದೆ, ಏರಿಳಿತ ಬೇರೆ ಆಗಿದೆ, ಅದ್ರ ಹಿಂದಿರ್ತಕ್ಕಂಥ ಸಾಮರ್ಥ್ಯ ಪ್ರಯತ್ನಗಳು ಬೇರೆ ಆಗಿದೆ. ಸ್ವರದ ಒಂದು ಒರಟಾಗಲಿ ಅಥವಾ ಕೋಮಲತೆ ಆಗಲಿ ಬೇರೆ ಬೇರೆ ಇರ್ತದೆ ಅದು ಅಂತ. ಹಾಗಾಗಿ ಇದಕ್ಕೆ ತಕ್ಕಂತೆ ಹಾಡದೆ ಇದ್ರೆ ಅದು ಹಾಡಲ್ಲ. ಹಾಗಾಗಿ ಎಲ್ಲ ಚರಣಕ್ಕೂ ಸೇರಿ ಒಂದೇ ಸಾರಿ ಟ್ಯೂನ್ ಮಾಡಿ ಅದನ್ನು ಹಾಡಿದರೆ ಹೋಲ್ಸೇಲ್ ಏನು ಉಪಯೋಗ ಇಲ್ಲ. ಆ ಒಂದೊಂದು ಚರಣ, ಅದರ ಭಾವ, ಒಂದೊಂದು ವಾಕ್ಯ, ಅದರ ಪದ, ಅಕ್ಷರ ಎಲ್ಲಿ ಏರಬೇಕು, ಎಲ್ಲಿ ಇಳಿಬೇಕು, ಎಲ್ಲಿ ಕೋಮಲವಾಗಿ ಹಾಡಬೇಕು, ಎಲ್ಲಿ ಒಂದು ಛಾತ್ರ, ಒಂದು ವೀರ ಅಂತ ಬಂದಾಗ ಅದನ್ನು ಹಾಡುವ ಕ್ರಮ ಹೇಗೆ, ಆ ರೀತಿ ಹಾಡದೇ ಇದ್ದರೆ ಹಾಡಿಗೆ ಜೀವ ಇಲ್ಲ. ಅದು ಭಾವಸಂಗೀತ ಅದು. ಹಾಗಾಗಿ ಇದನ್ನು ನಾವು ಪಾಠದ ರೂಪದಲ್ಲಿ, ಈ ಭಾವಸಂಗೀತದ ಬಗ್ಗೆ ಒಂದು ಇಂಟ್ರಡಕ್ಷನ್ ರೂಪದಲ್ಲಿ ಒಂದು ಸಂದರ್ಭವನ್ನು ನಾವು ಪ್ರಸ್ತುತಪಡಿಸಿದ್ವು. ಸನ್ನಿವೇಶಕ್ಕೆ ಹೋಗೋದಾದರೆ ನಮ್ಮ ರಾಮಕಥೆಯ ಕವಿ ಅದನ್ನು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಯಾಕೆಂದರೆ ಈ ರತ್ನಾಕರ ಎನ್ನುವನು ಶಾಸ್ತ್ರ ಕಲಿತವನಲ್ಲ, ವೇದಾಧ್ಯಯನ ಮಾಡಿದವನಲ್ಲ, ಅವನಿಗೇನು ಪೂರ್ವ ಪರಂಪರೆ ಇಲ್ಲ. ಅವನ ಮನೆಯಲ್ಲಿ ಪೂಜೆ ನಡೀತದೆ, ಹೋಮ ನಡೀತದೆ, ಭಜನೆ ನಡೀತಾ ಇರ್ತದೆ, ಅದರಲ್ಲಿ ಏನೂ ಇಲ್ಲ. ಬದುಕಿಡೀ ದರೋಡೆ ಮಾಡ್ಕೊಂಡು ಬಂದವನು. ತಂದೆ ತಾಯಿಗಳು ಕೂಡ ಸಾಕಿದ ತಂದೆ ತಾಯಿಗಳು ದರೋಡೆ ಕೊರ್ರೆ ಆಗಿದ್ರು, ಕಳ್ಳರೆ ಆಗಿದ್ರು. ಅವರು ಕೂಡ ಒಳಿತಿಗೇನು ಜಾಗ ಇಲ್ಲ ಅಲ್ಲಿ. ಬದುಕಿನಲ್ಲಿ ಒಂದು ಬಾರಿಯೂ ರಾಮ ಅಂತ ಕರೆದವನಲ್ಲ. ಪರಿಸ್ಥಿತಿ ಅಂದರೆ ರಾಮ ಅಂತ ಉಚ್ಚಾರಣೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಒಂದು ಸಣ್ಣ ಘಟನೆ ಅಷ್ಟೇ. ನಾರದರು ಸಿಕ್ಕಿದ್ರು, ತಿರುವು ಬಂತು ಬದುಕಿಗೆ, ರಾಮ ಮಂತ್ರವನ್ನು ಹಿಂದೂ ಮುಂದಾಗಿ ಉಪದೇಶ ಮಾಡಿದರು, ಮರ ಎಂಬುದಾಗಿ ಉಪದೇಶ ಮಾಡಿದರು. ಕೂತು ಮೈ ಮರೆತ, ಅವ್ರು ಹೊರಟೋದ್ರು. ನೋಡಿ ಎಷ್ಟು ಸ್ವಾರಸ್ಯಕರವಾಗಿದೆ ಸಂದರ್ಭ ಅಂದರೆ, ಯಾವುದೇ ಟ್ರೈನಿಂಗ್ ಇಲ್ಲ ಅಂತ. ಅಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಹೊಟ್ಟಿರ್ತಕ್ಕಂಥದ್ದು, ತಪಸ್ಸು ಎನ್ನುವ ತಪಸ್ಸನ್ನು ಮಾಡೋಕ್ಕೆ ಹೊರಟಿರೋದು. ಒಂದು ಇಂಟ್ರೊಡಕ್ಷನ್ ಕೋರ್ಸು ಏನಿಲ್ಲ ಅಂತ. ಈಗ ಬ್ರಿಡ್ಜ್ ಕೋರ್ಸು ಅದು ಇದೆಲ್ಲ ನಾವು ಮಾಡ್ತೇವಲ್ಲ. ಇವತ್ತು ನಮ್ಗೆ ಗೊತ್ತಿಲ್ಲದಿರೋ ಕೋರ್ಸಿಗೆ ಹೋಗೋದಾದರೆ ಒಂದು 6 ತಿಂಗಳು, 1 ವರ್ಷ, 3 ತಿಂಗಳು ಬ್ರಿಡ್ಜ್ ಕೋರ್ಸ್ ಮಾಡ್ಕೊಂಡು ಹೋಗೋದು. ಯಾವ ಕೋರ್ಸು ಇಲ್ಲ, ನೇರ ಪ್ರಾರಂಭವೇ. ಡ್ರೈವಿಂಗ್ ಫೋರ್ಸ್ ಯಾವುದು ಅಂತ ಭಾವವೇ. ಆ ಮಟ್ಟದ ಭಾವ ಬಂದಾಗ, ಆತುರೀತಿದೆ ಜೀವ, ಕಣಕಣ ಕಾತರಿಸುತ್ತಿದೆ ರಾಮ ಎಂಬ ಭಾವ, ಹೃದಯವು ಹಂಬಲಿಸಿದ ರಾಮ, ಆ ಮಟ್ಟದ ಭಾವ ಬಂದಾಗ ಶಾಸ್ತ್ರವೇ ಬೇಕಾಗೋದಿಲ್ಲ. ಯಾವ ಪದ್ಧತಿಗಳು, ಯಾವ ಪಾಠ, ಮತ್ತೊಂದು ಏನು ಬೇಕಾಗೋದಿಲ್ಲ. ಎಲ್ಲವನ್ನು ಮಾಡಿಸ್ತದೆ ಅದುವೇ. ತೀವ್ರಾತಿ ತೀವ್ರವಾದ ಈ ಭಾವ ಇದೆಯಲ್ಲ, ರಾಮಾಕಾಂಕ್ಷೆ ರತ್ನಾಕರನಲ್ಲಿ, ಅದು ಅವನನ್ನು ಪಾಪಕರ್ಮಗಳಿಂದ ಹಿಂದಿರುಗಿಸಿತು. ಕಳ್ಳತನ, ಕೊಲೆ, ದರೋಡೆ ಇಂಥದ್ರಿಂದ ಮನಸ್ಸನ್ನು ಹಿಂದಿರುಗಿಸಿತು. ತಪಸ್ಸಿಗೆ ಕೂರಿಸಿತು, ಸಂಸಾರವನ್ನು ತೊರೆಯಿಸಿತು. ನಿನ್ನೆವರೆಗೆ ಅವನಿಗೆ ಮನೆ, ಮಕ್ಕಳು, ಮಡದಿ, ತಂದೆ ತಾಯಿ, ಬಳಗ, ತೋಟ, ತುಡಿಕೆ ಎಲ್ಲ ಅತ್ಯಂತ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಆ ಮಟ್ಟದ ಅಟ್ಯಾಚ್ಮೆಂಟ್, ಆ ಮಟ್ಟದ ಅಂಟಿತ್ತು. ಆದರೆ ಇಲ್ಲಿಗೆ ಅಂಟು ಬಂದಾಗ, ಆ ನಂಟು ರಾಮನಲ್ಲಿ ಉಂಟಾದಾಗ, ನಂಟು ಒಂದು ಕರೆಯೋಣ ಬೇಕಾದ್ರೆ, ಅಂಟು ಅಂದರೆ ಚೆನ್ನಾಗಿರೋದಿಲ್ಲ, ಎಲ್ಲ ಬಿಟ್ಟು ಹೋಯ್ತು. ಈ ರಾಮನ ಬಂಧ ಎನ್ನುವುದು ಅಂಥದ್ದು ಅಂತ, ಅದು ಮತ್ತೆಲ್ಲ ಬಂಧಗಳನ್ನು ಬಿಡಿಸಿಬಿಡ್ತದೆ. ಯಾವ ಬಂಧವಾದರೂ ನೀವು ಅತಿಯಾಗಿ ಯಾವುದನ್ನಾದ್ರೂ ಹಚ್ಚಿಕೊಂಡ್ರೆ ಉಳಿದದೆಲ್ಲ ದೂರ ಆಗ್ತದೆ ತಾನಾಗಿ ಅಂತ. ಯಾವುದನ್ನಾದರೂ ಕೂಡ ಜೀವನದಲ್ಲಿ ಯಾವ ಒಂದು ಸಂಗತಿಯನ್ನಾದರೂ, ವ್ಯಕ್ತಿಯನ್ನಾದರೂ ಬಹಳ ಬಹಳ ಹಚ್ಕೊಂಡ್ರಿ ಅಂದರೆ ಉಳಿದಿದ್ದೆಲ್ಲ ನಿಮಗೆ ಸಪ್ಪೆ ಅನಿಸ್ತದೆ. ಅದೊಂದೇ ತುಂಬ ಮಧುರ ಆಗ್ತದೆ ನಮಗೆ. ಲೋಕದಲ್ಲೇ ನಡೀತಕ್ಕಂಥದ್ದು ಇದು. ಇನ್ನು ರಾಮನ ವಿಷಯದಲ್ಲಿ ಅಂಥ ಭಾವ ಬಂದರೆ ಕೇಳಬೇಕಾ? ಹಾಗಾಗಿ ಪಾಪಕರ್ಮಗಳನ್ನು ಬಿಟ್ಟ, ಆ ಹಳೆ ಬದುಕನ್ನೇ ಬಿಟ್ಟ, ಮನೆಯನ್ನು ಬಿಟ್ಟ, ಸಂಬಂಧಗಳನ್ನು ಬಿಟ್ಟ ಅಂದರೆ ಅದೇನು ಸಂಕಲ್ಪ ತಗೊಂಡು ಬಿಟ್ಟಿದ್ದಲ್ಲ, ಸನ್ಯಾಸ ಕ್ರಮ ಪ್ರಕಾರ ಸನ್ಯಾಸ ತಗೊಂಡಿರೋದಲ್ಲ, ಅದೇನು ಬಿಟ್ಟು ಹೋಯ್ತು, ತಾನಾಗಿ ಬಿಟ್ಟು ಹೋಯ್ತು.
ನಮಗೆ ನಮ್ಮ ಉಪಾಧ್ಯಾಯರ ಪಾಠದ ನೆನಪಾಗ್ತದೆ ಈ ಸಂದರ್ಭದಲ್ಲಿ. ಅವರು ನಿದ್ರೆಯನ್ನು ಮಿನಿ ಸನ್ಯಾಸ ಅಂತ ಕರೆಯೋರು. ಆವಾಗ ಸನ್ಯಾಸ ಎಲ್ಲರೂ ಪ್ರತಿಯೊಬ್ಬರು ಸನ್ಯಾಸವನ್ನು ಅನುಭವಿಸಿದ್ದಾರೆ, ಪ್ರತಿಯೊಬ್ಬರ ಬದುಕಿನಲ್ಲೂ ಸನ್ಯಾಸ ಇದೆ ಅಂತ ಅವ್ರು ಹೇಳೋರು. ಹೇಗೆ ಅಂದರೆ, ಈಗ ನಾವು ಓದ್ತಾ ಕೂತ್ಕೊಂಡಿದ್ರೆ ಬಹಳ ಪ್ರೀತಿಯಿಂದ ಒಂದು ಪುಸ್ತಕ ಓದ್ತಾ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ, ಈ ನಿದ್ದೆ ಬರೋದೇ ಆವಾಗ. ಪುಸ್ತಕ ಹಿಡ್ಕೊಂಡು ಕೊಡಲಿ ಮಕ್ಕಳೇ, ವಿದ್ಯಾರ್ಥಿಗಳೇ, ಅದು ಬರೋದು ಯಾವಾಗ ಅಂದರೆ, ಈ ಸೀರಿಯಲ್ ನೋಡ್ಬೇಕಾದ್ರೆ ಬರೋದಿಲ್ಲ, ಆಟ ಆಡಬೇಕಾದ್ರೆ ಬರೋದಿಲ್ಲ, ತಿಂಡಿ ತಿನ್ನಬೇಕಾದ್ರೆ, ಸ್ನೇಹಿತರ ಜೊತೆಗೆ ಅಡ್ಡಾಡಬೇಕಾದ್ರೆ ಯಾವಾಗಲೂ ಬರದೇ ಇರೋ ನಿದ್ರೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡೆ ಬಂದ್ಬಿಡುತ್ತೆ ಕೂಡಲೇ. ವಿಷಯ ಮುಂದಿದೆ ನಮ್ಮದು. ಆ ನಿದ್ದೆ ಬಂದಾಗ ಪುಸ್ತಕ ಕೈ ಜಾರಿ ಹೋಗ್ತದೆ ನೋಡಿ. ಪುಸ್ತಕ ತ್ಯಾಗದ ಸಂಕಲ್ಪ ಇಲ್ಲ, ಅದು ಪ್ರೊಸೆಸ್ ತಾನಾಗಾಗ್ತದೆ, ಅದು ಸಹಜವಾಗಿ ಆಗ್ತದೆ. ಕೃತ್ರಿಮವಾಗಿ ನಾವು ಅದನ್ನು ಮಾಡಬೇಕಾಗಿಲ್ಲ. ನಿದ್ರೆ ಬಂತು, ಇನ್ನು ಪುಸ್ತಕ ಕೆಳಗಿಡ್ತಾನೆ, ಅದನ್ನೇ ಬೇಕಾಗಿಲ್ಲ. ನಿದ್ದೆಯೇ ಬಿಡಿಸ್ಕೊಳ್ತದೆ ಎಲ್ಲದನ್ನು ಕೂಡ. ಅವ್ರು ಮುಂದುವರೆದು ಹೇಳೋರು, ಈ ನಮ್ಮದು 108 ವ್ಯವಹಾರ ಇರ್ಬೋದು, ಮನೆ ಮಕ್ಕಳು ಸಂಸಾರ ಇರ್ಬೋದು, ರೋಷ ದ್ವೇಷ ಪ್ರತೀಕಾರ ಇರ್ಬೋದು, ಚೆಕ್ ಬುಕ್ ಪಾಸ್ಬುಕ್ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಎಲ್ಲ ಒಂದು ಕ್ಷಣದಲ್ಲಿ ನಿದ್ದೆ ಮಾಡಿ ಹೋಗ್ತಾರೆ, ಬಿಟ್ಟು ಹೋಗ್ತದಲ್ಲ. ಬಿಟ್ಟು ಹೋಗದೆ ಇದ್ರೆ ನಿದ್ದೆ ಬರೋದೇ ಇಲ್ಲ. ಈಗ ಚೆಕ್ ಬುಕ್ ಪಾಸ್ಬುಕ್ ನೆನಪಾಗ್ತಾ ಇದ್ದಾರೆ ಆ ಹೊತ್ತಿನಲ್ಲಿ, ಅದೇ ಮುಂದುವರೆದ್ರೆ ನಿದ್ದೆ ಬರೋದೇ ಇಲ್ಲ. ನಿದ್ದೆ ಬರಬೇಕು ಅಂದರೆ ಅದು ಇರಬಾರ್ದು. ಅದು ನಿದ್ದೆ ಬಂದಿದ್ದೇ ಹೋದಾದರೆ ಉಳಿದಿದ್ದು ಎಲ್ಲವನ್ನು ಬಿಡಿಸ್ತದೆ. ಅವರು ಮತ್ತೂ ಮುಂದುವರೆದು ಹೇಳೋರು, ಈಗ ಮಲಗೋ ಕೋಣೆ ಭಾಳ ಚೆನ್ನಾಗಿ ಕಟ್ಕೊಂಡಿರ್ತೇವೆ ನಾವು, ಒಳ್ಳೆ ಮಂಚ, ಗಂಧದ ಮಂಚ ಹಾಕ್ಕೊಂಡಿರ್ತೀವಿ ನಾವಲ್ಲಿ, ಮೆತ್ತಗಿನ ಹಾಸಿಗೆ, ಅಂಥದ್ದೇ ಅದೇ ರೀತಿ ಅದಕ್ಕೆ ಸಲ್ಲುವಂಥ ದಿಂಬು, ಒಳ್ಳೆ ಹೊದಿಕೆ, ದಪ್ಪನೆಯ ಹೊದಿಕೆ, ಸೊಳ್ಳೆ ಪರದೆ, ಸೊಳ್ಳೆ ಬಂದು ಕಚ್ಚಬಾರದು, ಇಷ್ಟೆಲ್ಲ ಮಾಡಿಕೊಂಡು ನಿದ್ದೆ ಬಂದ ಮೇಲೆ ಅದು ಯಾವುದ್ರ ಪರಿವೇ ಇಲ್ಲ. AC ಹಾಕ್ಕೊಂಡಿರ್ಬೋದು, ಆದರೆ ನಿದ್ದೆ ಬಂದ ಮೇಲೆ ಏನಾದ್ರು ಗೊತ್ತದು ಯಾವುದರ ಪರಿವೆ ಅರಿವು ಇದೆಯಾ ಅಂದರೆ ಯಾವುದ್ರದ್ದು ಇಲ್ಲ. ಇದ್ರೆ ನಿದ್ದೆ ಬರೋದು. ಒಂದು ವೇಳೆ ಅದನ್ನೇ ನಾವು ಅನುಭವಿಸೋದಂತಾದರೆ, ಈ ಹಾಸಿಗೆ ಮೆತ್ತಗಿದೆ, ಗಂಧದ ಮಂಚ ನನ್ನಲ್ಲಿ ಮಾತ್ರ ಇದೆ, ಬೇರೆ ಯಾರಲ್ಲೂ ಇಲ್ಲ, ಇವೆಲ್ಲ ಇದನ್ನೇ ನಾವು ಅನುಭವಿಸೋದಂತಾದರೆ ನಿದ್ದೆ ಬರೋದೇ ಇಲ್ಲ. ಹಾಗಿದ್ರೆ ಇದೆಲ್ಲ ಯಾತಕ್ಕೋಸ್ಕರ ಇರುವಂಥದ್ದು ಅಂದರೆ ಬಿಡಲಿಕ್ಕೋಸ್ಕರ ಇರುವಂಥದ್ದು. ಬಿಡಬೇಕು ನಾವಿದನ್ನು. ಈ ಬಿಡುವ ಪಾಠವನ್ನು ನಿದ್ದೆ ನಮಗೆ ಬಹಳ ಚೆನ್ನಾಗಿ ಕಲಿಸ್ತದೆ. ಯಾಕೆಂದರೆ ಕೊನೆಗೂ ಒಂದು ದಿನ ಬಿಟ್ಟು ಹೋಗಲೇಬೇಕು ಎಲ್ಲವನ್ನು ಕೂಡ. ಸಾವು ಅಂತ ಒಂದು ಬರುವಾಗ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗ್ತದೆ. ಈಗಿಂದಲೂ ಕಲ್ತ್ಕೋ ಅಂತ ಪ್ರತಿನಿತ್ಯ ಒಂದು ರಿಹರ್ಸಲ್, ಬಿಡುವ ರಿಹರ್ಸಲ್ ನಿದ್ದೆ ಮೂಲಕ ಆಗುವಂಥದ್ದು ನಮಗೆ. ಹಾಗೆ ನಿದ್ದೆಯಂಥ ಜಾಡ್ಯವೇ ಬಂದಾಗ ಇಂಥದ್ದೆಲ್ಲ ಆಗ್ತದೆ ಅಂತಾದರೆ, ಇನ್ನು ರಾಮ ಭಾವ ಬಂದಾಗ ಏನಾಗಬೇಕು? ಬಿಟ್ಟು ಹೋಯಿತು ಎಲ್ಲವೂ ಕೂಡ, ಬಿಡಿಸಿತು ಆ ಭಾವ. ಹಾತೊರೆಯುತ್ತಿದೆ ಜೀವ ಎನ್ನುವ ಭಾವ ಇದೆಯಲ್ಲ, ಅದು ಇವೆಲ್ಲವನ್ನೂ ಮಾಡಿತು. ಈಗ ನಿಮಗೆ ಕಳೆದ ಪಾಠದಲ್ಲಿ ಹೇಳಿದಾಗೆ ಹೆಂಡತಿ ಮಕ್ಕಳು ಕುಟುಂಬ ಪರಿವಾರ ಬಂಧು ಬಳಗ ಎಲ್ಲ ಬಂದು ಎಬ್ಸೋಕೆ ಪ್ರಯತ್ನ ಮಾಡ್ತಾರೆ ತಪಸ್ಸಿನಿಂದ ರತ್ನಾಕರನನ್ನು. ವಿಧ ವಿಧವಾದ ಪ್ರಯೋಗಗಳನ್ನು ಮಾಡ್ತಾರೆ ಅವನ ಮೇಲೆ. ಈ ಇಮೋಷನಲ್ ಬ್ಲಾಕ್ ಮೇಲಿಂದ ಶುರು ಮಾಡಿ ನಾನಾ ಥರದ ಪ್ರಯೋಗಗಳನ್ನು ಮಾಡ್ತಾರೆ ಅವನ ಮೇಲೆ. ಆದರೆ ಒಂದು ಉತ್ತರ ಬರಲಿಲ್ಲ ಅವನ ಕಡೆಯಿಂದ. ಯಾಕೆಂದರೆ ಇನ್ಯಾವುದೋ ರುಚಿ ಹೊತ್ತಿಬಿಟ್ಟಿದೆ. ರಾಮನಾಮ ರಸ ಲೀನವಾಗಲು, ಆ ಲೀನತೆ ಅದು ಬಂದಿದ್ದರಿಂದ ಅವನಿಗೆ ಅದು ಕೇಳ್ತೋ ಕೇಳಲಿಲ್ವೋ, ಕೇಳಿದರೆ ಉತ್ತರ ಕೊಡಬೇಕು ಅನ್ನಿಸ್ತೋ ಅನ್ನಿಸ್ಲಿಲ್ವೋ, ದೇವರೇ ಬಲ್ಲ. ಇಷ್ಟೊಂದು ಸತ್ಯ, ಉತ್ತರ ಬರಲಿಲ್ಲ ಆ ಕಡೆಯಿಂದ. ಹಾಗಾಗಿ ಭಾವವೇ ಇಲ್ಲದಿದ್ದರೆ, ಈಗ ತಮಾಷೆ ಹೇಳ್ತಾರೆ ಅಲ್ಲಿ ಕೆಲವು ಕಡೆ, ಈಗ ಅಂದರೆ ಸನ್ಯಾಸಕ್ಕೆ ಋಷಿಕೇಶದ ಶಿವಾನಂದ ಆಶ್ರಮದ ಬಗ್ಗೆ ಶಿವಾನಂದರ ಮಾತುಗಳು ಕೇಳಿದೆ. ಅಲ್ಲಿ ಸನ್ಯಾಸ ತಗೊಳ್ಬೇಕು ಅಂತ ಬರೋರಿಗೆ ಪ್ರೊಬೇಷನರಿ ಅಂತ ಒಂದು ಸ್ವಲ್ಪ ಜನ ಕೂರಿಸ್ತಾರೆ. ಯಾಕೆಂದರೆ ಸೀದಾ ಸನ್ಯಾಸ ಅಂತ ತೊಗೊಂಡು ಆಮೇಲೆ ಮಾಡೋಕ್ಕಾಗದೇ ಇದ್ರೆ ಅಂತ. ಪ್ರೊಬೇಷನರಿ ಸ್ವಲ್ಪ ದಿನ ಇರು ನೋಡ್ಕೊಳ್ಳೋಣ, ಆದರೆ ಮಾಡ್ಬೋದು, ಇದ್ದಿದ್ರೆ ಇಲ್ಲ ಅಂತ, ತಯಾರಾಗೋದಕ್ಕೆ ಅಂತ. ಹಾಗಾಗಿ ಅದಕ್ಕೂ ಕೂಡ ಪ್ರೊಬೇಷನರಿ ಒಂದು, ಅದಕ್ಕೆ ಸನ್ಯಾಸಕ್ಕೂ ಕೂಡ ಒಂದು 6 ತಿಂಗಳು 1 ವರ್ಷ 2 ವರ್ಷ ಇರೋ ಹಾಗೆ. ಒಂದೇ ವಾರದಲ್ಲಿ ಮನೆ ಉಪ್ಪಿನಕಾಯಿ ನೆನಪಾಗ್ತದೆ. 1 ವಾರ ಅನ್ನೋದು ತಡ, ಒಂದೇ ದಿನದಲ್ಲಿ ನೆನಪಾಗ್ತದೆ. ಉಪ್ಪಿನಕಾಯಿ ಒಂದು ಸಾಕು ಸನ್ಯಾಸದ ಇಚ್ಛೆಯನ್ನು ಹಿಂದಿರಿಸಲಿಕ್ಕೆ, ಸಾಕು ಇದು ಮನೆ ಬೇಕು ಅಂತ ಅನಿಸ್ಲಿಕ್ಕೆ ಅದು ಒಂದು ಸಾಕು ಅಂತ ಒಂದು ಉದಾಹರಣೆ ಹೇಳಿದ್ದು ನಾವು. ಈ ನಾಲ್ಗೆ ಬಹಳ ಪ್ರಬಲ, ಮತ್ತೆಲ್ಲ ಇಂದ್ರಿಯಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಅದು. ಹಾಗಾಗಿ ಕೃಷ್ಣ ಗೀತೆಯಲ್ಲಿ ಅದನ್ನು ಹೇಳ್ತಾನೆ, ಮತ್ತೆಲ್ಲ ಇಂದ್ರಿಯಗಳು ಹಿಂದಿರುಗಿ ಬಿಡ್ತವೆ, ಈ ನಾಲಿಗೆ ಒಂದು
ಅಷ್ಟು ಸುಲಭಕ್ಕೆ ಹಿಂದಕ್ಕೆ ಹೋಗೋದಿಲ್ಲ ಅದು. ಪರಂ ದೃಷ್ಟವಾನೇ ಬರುತ್ತದೆ, ಅಲ್ಲಿವರೆಗೂ ಅದು ಹಿಂದಕ್ಕೆ ಹೋಗೋದಿಲ್ಲ ಅಂತ ಈ ನಾಲಿಗೆ ಚಪಲ ಅನ್ನುವಂಥದ್ದು ಅಂತ. ಹಾಗಾಗಿ ಈ ಸಾಮಾನ್ಯವಾಗಿ ಇಂಥದ್ದಕ್ಕೆಲ್ಲ ಹೋದವರಿಗೆ ಈ ಹೆಂಡತಿ ಮಕ್ಕಳು ಒಂದು ಇಮೋಷನಲ್ ಅಪೀಲ್, ಇಮೋಷನಲ್ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದರೆ, ನಾಳೆಯಿಂದ ನನ್ನ ಗತಿ ಏನು, ಯಾರನ್ನ ನೋಡ್ಕೊಳ್ಳೋರು ಅಂತ ಕೇಳಿದರೆ ಯಾವುದು ಬೇಡ ಬಿಡು ಅಂತ, ರಾಮನಿಗೆ ಟಾಟಾ ಅಂತೇಳಿ ಬಂದ್ಬಿಡೋದು ಈ ಕಡೆಗೆ ಹಂಗಿದೆ. ಆದರೆ ಅಲ್ಲಿ ಹಾಗಾಗಲಿಲ್ಲ ಅಂತ. ಕಾರಣ ಏನಂದರೆ ಭಾವ. ಹಾಗಾಗಿ ಸನ್ಯಾಸದ ಬಗ್ಗೆ ಉಪನಿಷತ್ತುಗಳು ಹೇಳಿದ್ದು ಯದಹರೇವ ವಿರಜೆಯಿತ್ತು ತದಹರೇವ ಪ್ರವ್ರಜೆಯಿತ್ತು. ಅಂತಹ ಭಾವ ಬಂದಾಗ ಹೊರಟು ಹೋಗುವ, ಅದು ಸನ್ಯಾಸ. ಅಷ್ಟು ತೀವ್ರವಾದ ಭಾವ ಬಂದಾಗ ಬಿಟ್ಟು ಹೋಗುವ ಎಲ್ಲವನ್ನು ಕೂಡ. ಅದು ಬರದೇ ಇದ್ದರೆ ನೀನು ಬಿಟ್ಟು ಹೋಗಿರೋದೇ ಇಲ್ಲ, ಸುಮ್ಮನೆ ಅದು. ಸನ್ಯಾಸ ಅಂತ ಕಾವಿ ಬಟ್ಟೆಯನ್ನು ಕಟ್ಕೊಂಡು ಮಾತ್ರಕ್ಕೆ ಸನ್ಯಾಸ ಬಂದಿರೋದಿಲ್ಲ, ಅದು ಕೆಲಸ ಮಾಡ್ತಾ ಇರ್ತದೆ ಹಿಂದಿನ ವಾಸನೆಗಳೆಲ್ಲ ಅಂತ. ಅದಾಗಿದ್ದು ಇದುವೇ ರತ್ನಾಕರನಿಗೆ ತೀವ್ರವಾದ ರಾಮಾಕಾಂಕ್ಷೆ. ಆದರೆ ಜಪ ಮಾಡ್ತಾ ಇದ್ದಿದ್ದು ಮರ 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 ಜಪ ಮಾಡ್ತಾ ಇದ್ದಿದ್ದು ಮರ ಅಂತ ಉಪದೇಶ ಮಾಡಿದ್ರು. ನಮ್ಮ ವಿದ್ಯಾರ್ಥಿನೊಬ್ಬಳು ಪ್ರಶ್ನೆ ಕೇಳಿದಾಗ ಈ ಬಾರಿಯೂ ಕೂಡ ಭಾಳ ಸ್ವಾರಸ್ಯಕರವಾಗಿದೆ ಪ್ರಶ್ನೆ. ನಾರದ್ರು ಮರ ಹೇಳ್ಕೊಟ್ರು ವಾಲ್ಮೀಕಿ ರತ್ನಾಕರನಿಗೆ, ರಾಮ ಅಂತ ಹೇಳಲಿಕ್ಕೆ ಬರಲಿಲ್ಲ, ಮರ ಅಂತ ಹೇಳ್ಕೊಟ್ರು. ಹರಿಕತೆ ದಾಸರು ಹರಿಕತೆಯಲ್ಲಿ ಅದು ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಮುತ್ತ ಮರ ಗೊತ್ತು ಅವನಿಗೆ, ಕಾಡಾಗಿದ್ದರಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಮರ ಗೊತ್ತು. ಹಾಗಾಗಿ ಮರ ಅಂದರೆ ಹೇಳೋಕ್ಕೆ ಬಂತು, ರಾಮ ಅಂದರೆ ಹೇಳೋಕ್ಕೆ ಬರಲಿಲ್ಲ, ಮರ ಅಂತ ಉಪದೇಶ ಮಾಡಿದರು ಅಂತ ಹೇಳೋ ಪದ್ಧತಿ ಇದೆ ನಮ್ಮಲ್ಲಿ. ಆಕೆ ಕೇಳಿದ ಪ್ರಶ್ನೆ ಏನು ಅಂದರೆ, ಆಗ ಕನ್ನಡ ಭಾಷೆ ಇತ್ತ ಆ ಕಾಲದಲ್ಲಿ, ಇದು ತ್ರೇತಾಯುಗ, ಅದು ತ್ರೇತಾಯುಗದಲ್ಲೂ ಕೂಡ ಹಿಂದಕ್ಕೆ ಇನ್ನು ಅದು ಅಂಥ ಕಾಲ. ಅದು ಕನ್ನಡ ಭಾಷೆ ಇದ್ದು ಆ ಊರು ಕನ್ನಡ ಭಾಷೆ ಆಗಿದ್ದರೆ ಅದು ಬೇರೆ ಇದೆ. ಮತ್ತು ವಾಲ್ಮೀಕಿ ಆ ರತ್ನಾಕರ ಆ ಘಟನೆ ನಡೆದ ಊರು ಉತ್ತರ ಭಾರತದಲ್ಲಿ ಎಲ್ಲೋ ಅಂತ ಅಂದ್ಕೊಳ್ಳಿ ನೀವು ಅಂತ, ಅಲ್ಲಿ ಕನ್ನಡ ಇತ್ತಾ? ಮತ್ತು ಮರ 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 ಗೊತ್ತಿತ್ತು ಅಂದ್ರೆ ಏನು ರತ್ನಾಕರನಿಗೆ ಅಂತ ಕೇಳಿದಾಳೆ ಆಕೆ. ನಮ್ಮ ವಿದ್ಯಾರ್ಥಿಗಳು ಅವ್ರು ಕೇಳುವ ಪ್ರಶ್ನೆಗಳು ಅದೇನು ಅಂದರೆ ಸಾಮಾನ್ಯಕ್ಕಿರೋದಿಲ್ಲ ಅಂತ. ಅದಕ್ಕೆ ಉತ್ತರ ಏನು ಅಂದರೆ, ಈ ಮರ ಮರ ವೃಕ್ಷದ ಮರ ಅದನ್ನು ನೋಡಿ ಈ ಮರ ಮರ ಅಂತ ಉಪದೇಶ ಮಾಡಿದ್ದು ಅದು ಗೊತ್ತಿತ್ತು ಅನ್ನೋದು ಆಮೇಲೆ ಕನ್ನಡ ನಾಡಲ್ಲಿ ಹರಡಿರ್ತಕ್ಕಂಥ ಒಂದು ವಿಷಯ ಹೊರತು, ನಿಜಕ್ಕೆ ಹೋದರೆ ಅವನಿಗೆ ಮರ ಗೊತ್ತು ಅಂದರೆ ಮರಣ ಗೊತ್ತು. ರತ್ನಾಕರನಿಗೆ ಈ ಮರಣದ ಒಂದು ಭಾಗ ಮರ ಅಂದರೆ, ಆ ಮರ ಸಾವಿಲ್ಲ ಅಂತ, ಈ ಮರ ಅನ್ನೋದು ಸಾವನ್ನು ಹೇಳ್ತದೆ ಅಂತ. ಅದೊಂದು ಧಾತು ಕೂಡ ಮೃಂಗ್ ಪ್ರಾಣತ್ಯಾಗಿ ಅಂತ ಧಾತು ಅದು. ಈ ಮೃ ಅನ್ನೋದೇ ಮರ ಅಂತ ಆಗ್ತಕ್ಕಂಥದ್ದು, ಸಾವನ್ನು ಹೇಳ್ತದೆ ಅದು ಆ ಶಬ್ದ ಅಂತ. ಹಾಗಾಗಿ ಮರಣ ಎನ್ನುವಾಗಲೂ ಇದೆ ಅದು, ಆ ಮರ ಅನ್ನೋದು. ಅಮರ ಎನ್ನುವಾಗಲೂ ಕೂಡ ಈ ಮರ ಭಾಗ ಇದೆ. ಆ ಅನ್ನೋದು ನ ಇಲ್ಲ ಅಂತ ಅನ್ನೋದನ್ನು ತೋರಿಸ್ತದೆ ಆ ಅನ್ನೋದು. ಅಮರ ಎನ್ನುವಾಗಲೂ ಕೂಡ ಇದೆ ನೋಡಿ ಅದು ಅಂತ. ಮರ ಗೊತ್ತು ಅಂದರೆ ಸಾವು ಗೊತ್ತು ಅಂತ. ಸಾವು ಗೊತ್ತು ಅಂದರೆ ಸತ್ತು ಗೊತ್ತು ಅಂತಲ್ಲ, ಸಾಯಿಸಿ ಗೊತ್ತು. ಹೇಳಿದ್ವಲ್ಲ, 7 ಬಂಡಿ ಯಜ್ಞೋಪವೀತವನ್ನು ಸ್ಮರಣಿಕೆಗಳು ಅಂತ ಇಟ್ಟಿದ್ದ ಅಂತ, ಇಷ್ಟು ಬ್ರಾಹ್ಮಣರನ್ನು ಕೊಂದೆ ಅಂತ ಅನ್ನೋ ಲೆಕ್ಕ ಅದು ಅಂತ. ಮತ್ತು ಉಳಿದವ್ರ ಲೆಕ್ಕ ಬೇರೆ ಇದೆ ಅಂತ. ಅವನ ಕಣ್ಮುಂದೆ ಎಷ್ಟೋ ಸಾವುಗಳು ನಡೆದು ಹೋಗಿದ್ದಾರೆ, ಎಷ್ಟೆಷ್ಟೋ ಸಾವುಗಳು ನಡೆದು ಹೋಗಿದ್ದಾರೆ, ಅದು ಗೊತ್ತು ಅವನಿಗೆ. ಆದರೆ ರಾಮ ಗೊತ್ತಿಲ್ಲ. ರಾಮ ಅಂದರೆ ಅಮೃತತ್ವ, ಅದು ಅಮರತ್ವ, ಅದು ಸಾವಿಲ್ಲದ ಸ್ಥಿತಿ, ಅದು ಸಾವನ್ನು ಮೀರಿದ ಸ್ಥಿತಿ ಅದು. ಈಗ ರಾವಣ ಅಂದರೆ ಸಾವು, ಹೋದಲ್ಲಿ ಬಂದಲ್ಲಿ ಸಾವು. ಆ ಸಾವಿಗೆ ಸಾವು ಕೊಟ್ಟವನು ರಾಮ. ನಮ್ಮ ಮಠದ ಗೀತೆ ಇದೆಯಲ್ಲ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮಕಥೆ ಕವಿ ಗಜಾನ್ ಚರ್ಮರದ್ದೆ ಅದು. ಅದರಲ್ಲಿ ನನ್ನೊಳಿಹ ರಾವಣಗೆ ಸಾವು ಕೊಡು ರಾಮ ಅಂತ. ಸಾವಿಗೆ ಸಾವನ್ನು ಕೊಡು, ಅಮೃತತ್ವವನ್ನು ಕೊಡು. ರಾವಣನೇ ಇದ್ದರೆ ನಮ್ಮೊಳಗೆ ವಿಜೃಂಭಿಸ್ತಾ ಇದ್ದರೆ ಅವನು ಸಾವನ್ನು ಕೊಡ್ತಾನೆ ನಮಗೆ, ನಾವು ಸತ್ತು ಬದುಕ್ತೇವೆ. ಅವನಿಗೆ ಸಾವನ್ನು ಕೊಡು ಅಂದರೆ ಅಮೃತತ್ವವನ್ನು ಕೊಡು ಅಂತ. ಹಾಗಾಗಿ ರಾಮ ಗೊತ್ತಿಲ್ಲ, ಮರ ಗೊತ್ತು ಅಂದರೆ ಸಾವು ಗೊತ್ತು, ಅಮೃತತ್ವ ಗೊತ್ತಿಲ್ಲ, ಅಮೃತತ್ವ ಗೊತ್ತಿಲ್ಲ. ಈಗ ಅಮೃತತ್ವಕ್ಕೋಸ್ಕರ ಕೂತ್ಕೊಂಡಿದ್ದಾನೆ, ರಾಮನಿಗೋಸ್ಕರ ಕೂತ್ಕೊಂಡಿದ್ದಾನೆ. ಅರ್ಥ ಭಾವ ಅದು ಅಂತ. ಹೀಗಿತ್ತು ಸನ್ನಿವೇಶ ಅಲ್ಲಿ. ಆದರೆ ಬರ್ತಾ 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 ಮರ ಹೋಗಿ ರಾಮ ಆಯಿತು. ಆಗ್ತದೆ ಅದು. ನಾವು ನೀವಾದರೂ ಕೂಡ ಈ ಮರ ಮರ ಅಂತ ನಾವು ಶುರು ಮಾಡಿಕೊಂಡ್ರೆ ರಾಮ 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 ಅಂತ ಆಗ್ತದೆ. ಯಾವಾಗ ಆಗ್ತದೆ? ಭಾವ ಇದ್ದರೆ ಮಾತ್ರ.
ಈ ರಾಮ ಎನ್ನುವ ಭಾವ ಇದ್ದರೆ ಮಾತ್ರವೇ ನಿಮಗೆ ರಾಮ ರಾಮ ಅಂತ ಆಗೋದು. ಇಲ್ಲಿ ಮರ ಮರ ಅಂತಲೇ ಇರ್ಬೋದು ಆಮೇಲೆ ಕೊಡೋದು ಇಲ್ವಾ? ಆಲೋಚನೆ ಮಾಡಿ ನೀವು ಬೇಕಾದ್ರೆ. ನೀವು ರಾಮ ಅಂತ ಕಲ್ಪಿಸಿಕೊಂಡ ಕ್ಷಣದಿಂದ ರಾಮ ರಾಮ ಅಂತ ಆಗ್ತದೆ ನಿಮಗೆ. ವಾಲ್ಮೀಕಿಗೆ ಆ ಭಾವ ಇತ್ತು ನೋಡಿ. ರಾಮ ಅನ್ನೋ ಶಬ್ದ, ವ್ಯಕ್ತಿ, ವ್ಯಕ್ತಿತ್ವ, ಅವತಾರ ಇದೆಲ್ಲ ಗೊತ್ತಿಲ್ಲದೇ ಇದ್ದರೂ ಅಷ್ಟು ತೀವ್ರವಾದ ಭಾವ ಅವನೊಳಗೆ ಇದ್ದಿದ್ದರಿಂದ ಅದು ಹಿಂದೂ ಮುಂದಾದ ಮಂತ್ರವನ್ನು ಸರಿಪಡಿಸಿತು. ತಾನಾಗಿ ಈ ಮರ ಮಂತ್ರ ಬರುತ್ತಾ ರಾಮ ಮಂತ್ರವಾಗಿ ಪರಿವರ್ತಿತವಾಯಿತು. ಏನು ಹಾಗಂದ್ರೆ ಏನಿಲ್ಲ, ಈ ರಾಮ ಇದ್ದಾನಲ್ಲ, ನೀವು ಹಿಂದೂ ಮುಂದಾಗಿ ಹೇಳಿದರೂ ಕೂಡ ಅವನು ತನ್ನನ್ನು ತಾನೂ ಸರಿಪಡಿಸ್ಕೊಳ್ತಾನೆ. ನೀವು ಹಿಂದೂ ಮುಂದೆ ಮಾಡಿದರೂ ಕೂಡ ನಿಮ್ಮನ್ನು ಸರಿಪಡಿಸ್ತಾನೆ. ಹಿಂದೂ ಮುಂದಾದ ಬದುಕನ್ನು ಅದು ಮತ್ತೆ ಸರಿ ಮಾಡಬಲ್ಲದು. ಹಿಂದೂ ಮುಂದಾದ ಮನಸ್ಸನ್ನು ಅದು ಮತ್ತೆ ಸರಿ ಮಾಡಬಲ್ಲದು. ಅದಕ್ಕಿರುವ ಶಕ್ತಿ, ಆ ರಾಮನ ವ್ಯಕ್ತಿತ್ವಕ್ಕೆ, ರಾಮನ ಕಥೆಗೆ ಇರುವ ಶಕ್ತಿ, ರಾಮ ಜಪಕ್ಕೆ, ಆ ತತ್ವಕ್ಕೆ ಇರುವ ಶಕ್ತಿ ಎಂಥದ್ದು ಅಂದರೆ ಅದ್ರ ಕೆಲಸವೇ ಅದು. ಏನೇನು ಹಿಂದೆ ಮುಂದೆ ಆಗಿದೆ ನಮ್ಮ ಜೀವನದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಬೆಕ್ಕನ್ನು ನೀವು ತಲೆ ಕೆಳಗಾಗಿ ಕೆಳಗೆ ಎಸೆದರೆ ಅದು ಪುನಃ 4 ಕಾಲ ಮೇಲೆ ನಿಂತ್ಕೊಳ್ತದಂಥದ್ದು. ಮನುಷ್ಯನಿಗೆ ಹಾಗಾಗ್ತದೆ ಇಲ್ಲ. ಅದು ಬೆಕ್ಕು ಮಾತ್ರ ಮೇಲಿಂದ ಕೆಳಗೆ ಎಸೆದರೆ ಅದು 4 ಕಾಲ ಮೇಲೆ ನಿಂತ್ಕೊಳ್ಳೋದು ಮತ್ತದು. ಈ ಕುಬೇರನಿಗೆ ಏನಿರಬೇಕು, ಹಿಂದೆ ಮುಂದಾಗಿ ಹೇಳಿದ್ರು ಅದೇ ಅದು. ಕುಬೇರನಿಗೆ ಏನಿರಬೇಕು, ಅನೇಕ ಸಂಗತಿಗಳಿದೆ ಹೀಗೆ ಅಂತ. ಇದು ಬೇರೆ ಒಂದು ವಿನೋದ ಸಂದರ್ಭಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ರಾಮನ ಶಕ್ತಿ ಎಂಥದ್ದು ಅಂದರೆ, ನೀವು ಹಿಂದೂ ಮುಂದೆ ಹೇಳಿದ್ರೆ ಅವನು ಸರಿಯಾಗೋದು ಮಾತ್ರ ಅಲ್ಲ, ನಮ್ಮನ್ನು ಕೂಡ ಸರಿಪಡಿಸ್ತಾನೆ. ಹಾಗಾಗಿ ಅದು ಹಾಗಾಗಿರ್ತಕ್ಕಂಥದ್ದು. ಉದ್ದೇಶವು ಸರಿಯಾಗಿದ್ದು, ಸಂಕಲ್ಪವು ತೀವ್ರವಾಗಿದ್ದರೆ, ಉದ್ದೇಶವು ಸಮರ್ಪಕವಾಗಿದ್ದು. ರಾವಣನ ತಪಸ್ಸು ಮಾಡ್ತಾನೆ, ಉದ್ದೇಶ ಸರಿ ಇರಲಿಲ್ಲ, ಅದಲ್ಲ. ಉದ್ದೇಶ ಸರಿ ಇದ್ದು ಸಂಕಲ್ಪ ತೀವ್ರವಾಗಿದ್ದರೆ ಉಳಿದ ವ್ಯತ್ಯಾಸಗಳು ಏನಿದ್ರು ಸರಿಯಾಗ್ತದೆ ತಾನಾಗಿ. ಭಾವ ತೀವ್ರವಾಗಿದ್ದರೆ ಈ ವಿಧಿವಿಧಾನಗಳು ವ್ಯತ್ಯಾಸ ಇದ್ದರೂ ಕೂಡ, ವಿಧಿವಿಧಾನಗಳಲ್ಲಿ ಆ ಪ್ರಕ್ರಿಯೆಗಳಲ್ಲಿ ಏರುಪೇರುಗಳಿದ್ದರೆ ಭಾವ ಸರಿ ಮಾಡ್ತದೆ ಅವೆಲ್ಲವನ್ನು ಕೂಡ, ಅಥವಾ ತುಂಬಿಕೊಡ್ತದೆ ಆ ಕೊರತೆಯನ್ನು ಎಂಬುದಕ್ಕೆ ಇದು ಬಹುದೊಡ್ಡ ನಿದರ್ಶನ. ಹಾಗಾಗಿ ಮರ ಮಂತ್ರ ರಾಮ ಮಂತ್ರವಾಯಿತು. ರತ್ನಾಕರ ವಾಲ್ಮೀಕಿಯಾಗತೊಡಗಿದ. ಆ ವ್ಯಕ್ತಿತ್ವ ಬದಲಾಯಿತು, ತುಂಬ ಬದಲಾಯಿತು. ಎಷ್ಟು ಬದಲು ಅಂದರೆ ಹಿಂದೂ ಮುಂದೆ ಎನ್ನುವಷ್ಟು ಬದಲಾಯಿತು. ಆದರೆ ಇನ್ನೂ ರಾಮನ ಪರಿಪೂರ್ಣ ಸಾಕ್ಷಾತ್ಕಾರ ಏರ್ಪಟ್ಟಿಲ್ಲ, ಇನ್ನೂ ಏರ್ಪಟ್ಟಿಲ್ಲ. ಏಕೆಂದರೆ ಅದಕ್ಕಿನ್ನೂ ಸಮಯ ಬೇಕು. ಈಗ ಪ್ರಕೃತಿ ಸಿದ್ಧ ಆಗ್ತಾ ಇದೆ. ಹಿಂದೂ ಮುಂದಾದ ಪ್ರಕೃತಿ ಸರಿಯಾಗಿದೆ ಈಗ ಅಂತ. ಆ ಪ್ರಕೃತಿಯಲ್ಲಿ ಪುರುಷನ ಉದಯ ಆಗಬೇಕಾದ್ರೆ ಇನ್ನಷ್ಟು ತೀವ್ರವಾದ ತಪಸ್ಸು ಇನ್ನಷ್ಟು ಕಾಲ ನಡೀಬೇಕು. ಅದೇ ತೀವ್ರತೆ ತಪಸ್ಸು ಅಂತಲೂ ಅಂದ್ಕೊಂಡು ನಿಲ್ಬೇಕಾದ್ರೆ, ಆದರೆ ದೀರ್ಘಕಾಲ ಇನ್ನಷ್ಟು ಕಾಲ ನಡಿಬೇಕು. ಅದು ನಡೀತಾ ಇತ್ತು. ಅದು ನಡೀತಾ 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 ಬದಲಾವಣೆಗಳು ಬಂತು. ಬದಲಾವಣೆ ಅವನಲ್ಲಿಯೂ ಬಂತು, ಬದಲಾವಣೆ ಅವನ ಬದುಕಿನ ವಿಧಾನದಲ್ಲಿ ಬಂತು, ಬದಲಾವಣೆ ಪ್ರಕೃತಿಯಲ್ಲಿ ಬಂತಂತೆ, ಬದಲಾವಣೆ 3 ಲೋಕದಲ್ಲಿ ಬಂತು. ಯಾಕೆಂದರೆ ಲೋಕದಲ್ಲಿ ಬದಲಾವಣೆ ತರಬಲ್ಲ ಕಾವ್ಯ ಬಂದರೆ ಉದಯವಾಗಬೇಕಾಗಿದೆ. ಯುಗಗಳ ಕಾಲ ತಾನು ಉಳಿದು ಜಗತ್ತನ್ನು ಬದಲಾವಣೆ ಮಾಡಬಲ್ಲ, ಜೀವಗಳ ಜೀವನದ ರೀತಿಯನ್ನೇ ಬದಲಾವಣೆ ಮಾಡಬಲ್ಲಂಥ ಮಹಾಕಾವ್ಯದ ಉದಯ ಆಗಬೇಕಾಗಿದೆ ಅಲ್ಲ. ಹಾಗಾಗಿ ಬದಲಾವಣೆಗಳ ಮಹಾಪರ್ವ ಅದು ನಡಿಬೇಕಾಗಿದೆ, ಅದು ನಡೀತಾ ಇದೆ. ಹಾಗಾಗಿ ವಿಚಿತ್ರವಾದ ಬದಲಾವಣೆಗಳು ಉಂಟಾದವು. ಆ ಬದಲಾವಣೆಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ. ಅವನಲ್ಲಿ ಏನು ಬದಲಾವಣೆ ಆಯಿತು, ಅವನನ್ನು ನೋಡಿ ಜಗತ್ತೆಲ್ಲ ಬದಲಾಗಿ ಇಂದ್ರನವರೆಗೂ ವಿಷಯ ತಲುಪಿ ಏನೆಲ್ಲ ಪ್ರಯತ್ನಗಳು ನಡೆದವು ಆ ತಪಸ್ಸನ್ನು ತಪ್ಪಿಸಲಿಕ್ಕೆ, ಆ ತಪಸ್ಸನ್ನು ಭಂಗಪಡಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆದವು, ಅದನ್ನು ಮೀರಿ ಭಾವ ಹೇಗೆ ನಿಂತಿತ್ತು, ಭಾವ ಹೇಗೆ ಗೆದ್ದಿತ್ತು ಎಂಬುದನ್ನು ಮುಂದಿನ ಪಾಠದಲ್ಲಿ ಅವಲೋಕನ ಮಾಡೋಣ. ಇಲ್ಲಿ ನಾವು ಈ ಒಂದು ಭಾವ ತೀವ್ರತೆಯಲ್ಲಿ, ಭಾವದ ಒಂದು ಅತಿಶಯದ ಅವಸ್ಥೆಯಲ್ಲಿ ಪರಿವಸಾನ ಮಾಡೋಣ. ಮಕ್ಕಳೇ, ಇನ್ನೊಮ್ಮೆ ನಾವು ನಿಮಗೆ ನೆನಪಿಸ್ತಕ್ಕಂಥದ್ದು, ಇನ್ನು ಮೇಲೆ ನಾವು ಮಾತನಾಡುವ ರೀತಿ ಬದಲಾಗಬೇಕು, ಅಲ್ಲಿ ಭಾವ ತುಂಬಬೇಕು. ಜಪ ಮಾಡೋ ರೀತಿ ಬದಲಾಗಬೇಕು, ಅಲ್ಲಿ ಭಾವ ತುಂಬಬೇಕು. ಏನಾದರೂ ಮಾಡಿದರೆ ಭಾವ ತುಂಬಿ ಮಾಡಬೇಕು, ಇಲ್ಲದಿದ್ದರೆ ಮಾಡಬಾರ್ದು. ಸಂಧ್ಯಾ ವಂದನೆ ಕೂತಿರ್ತೇವೆ, ಭಾವ ಇರ್ತದೆ ನಮಗೇನು, ಆ ಸಂಧ್ಯಾ ವಂದನೆಗೆ ಫಲ ಬರೋದಿಲ್ಲ. ಭಜನೆ ಮಾಡ್ತಾ ಇರ್ತೇವೆ, ಭಾವ ಇರ್ತದ. ಜಪ ಮಾಡ್ತಾ ಇರ್ತೇವೆ, ಭಾವ ಇರ್ತದ. ಓದ್ತಾ ಇರ್ತೇವೆ, ಭಾವ ಇದ್ದರೆ
ಓದು ಬಹುವಿಧವಾದ ಫಲವನ್ನು ಕೊಟ್ಬಿಡ್ತದೆ. ಅಮ್ಮನನ್ನು ಅಮ್ಮ ಎನ್ನುವಾಗ ಭಾವ ಬೇಕು ಅಂತ. ಅಮ್ಮ ನಿಮ್ಮನ್ನು ನೋಡುವ ರೀತಿ ಬೇರೆ ಆಗ್ಬೋದು, ಆ ಭಾವದಿಂದ ನೀವು ಅದನ್ನು ಭಾವಿಸಿದರೆ, ಹೇಳಿದರೆ, ಮಾಡಿದರೆ. ಹಾಗಾಗಿ ಭಾವ ತುಂಬಿದರೆ ಬದುಕಿಗೆ ಜೀವ ತುಂಬುತ್ತದೆ. ಹಾಡಿಗೂ ಭಾವ ತುಂಬಲಿ, ಹಾಡನ್ನು ಕೇಳುವ ಕಿವಿಗೂ, ಹಾಡುವ ಕಂಠಕ್ಕೂ ಭಾವ ತುಂಬಲಿ, ಮತ್ತು ಬದುಕಿಗೂ ಕೂಡ ಭಾವ ತುಂಬಲಿ ಎನ್ನುವುದು ಇಂದಿನ ಮುಖ್ಯ ಪಾಠ. ಅದು ತುಂಬಿದರೆ ನೀವು ರತ್ನಾಕರನಾಗಿದ್ದರೂ ಕೂಡ ವಾಲ್ಮೀಕಿ ಆಗ್ತೀರಿ. ಹರೇ ರಾಮ. ಮಂಗಲಂ ಕೌಸಲೇಂದ್ರ ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾ ಮಂಗಲಂ ಮಂಗಲಂ